ನನ್ನ ಯೇಸುವಿಗೆ ಆರಾಧನೆ, ನನ್ನ ದೇವರಿಗೆ ಆರಾಧನೆ, ನನ್ನ ಯೇಸುವಿಗೆ ಆರಾಧನೆ, ನನ್ನ ದೇವನಿಗೆ. ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ. ಮಾನು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ. ನರ ರಕ್ಷೆಗೆ ನರನಾದಯ, ನರ ರಕ್ಷೆಗೆ ನರನಾದಯ. ನನ್ನೊಳು ಬಂದು ವಾಸ ಮಾಡಲು ರೊಟ್ಟಿಯಾದೆಯ, ನನ್ನೊಳು ಬಂದು ವಾಸ ಮಾಡಲು ರೊಟ್ಟಿಯಾದೆಯ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ. ಪೂರ್ವಜರಂದು ಮರಣ ಕಂಡರು, ನಿನ್ನ ದೇಹವ ಭುಜಿಸಿದ ನಾವು ಸ್ವರ್ಗ ಕಾಣುವೆವು. ಮನ್ನ ತಿಂದ ಪೂರ್ವಜರಂದು ಮರಣ ಕಂಡರು, ನಿನ್ನ ದೇಹವ ಭುಜಿಸಿದ ನಾವು ಸ್ವರ್ಗ ಕಾಣುವೆವು. ನಿನ್ನ ರಕ್ತವೇ ನನ್ನ ಪಾಪವು ತೊಳೆದು ಹಾಕಿದೆ, ನಿನ್ನ ರಕ್ತವೇ ನನ್ನ ಪಾಪವು ತೊಳೆದು ಹಾಕಿದೆ. ನಿನ್ನ ಪ್ರೇಮವೇ ನನ್ನ ಬಾಳಿಗೆ ಮುಕ್ತಿ ತಂದಿದೆ, ನಿನ್ನ ಪ್ರೇಮವೇ ನನ್ನ ಬಾಳಿಗೆ ಮುಕ್ತಿ ತಂದಿದೆ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ. ಪ್ರಿಯರೇ, ನನಗೂ ನಿಮಗೂ ಈ ಪವಿತ್ರ ಸ್ಥಳಕ್ಕೆ ಬಂದು ಸೇರಿ ದೇವರ ವಾಕ್ಯವನ್ನು ಆಲಿಸುವಂಥ ಈ ಅವಕಾಶ ಕೊಟ್ಟದ್ದಕ್ಕಾಗಿ ಅವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿ, ದೇವರ ವಾಕ್ಯವನ್ನು ಆಲಿಸುವಾಗ ಪ್ರತಿಯೊಂದು ವಾಕ್ಯ ನನಗೂ ನಿಮಗೂ ನಮ್ಮ ಹೃದಯಕ್ಕೂ ನಮ್ಮ ಕುಟುಂಬಕ್ಕೂ ಸಾಂತ್ವನ, ಶಾಂತಿ, ಸಮಾಧಾನ, ಆಶೀರ್ವಾದ ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಾ ಪ್ರಭು ಯೇಸು ನಮಗೆ ಹೇಳಿಕೊಟ್ಟಂಥ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ,
ಪ್ರಿಯರೇ, ನಾವು ಒಂದು ಕುಟುಂಬ. ಆದ್ದರಿಂದ ಎಲ್ಲರೂ ಪ್ರಾರ್ಥನೆ ಒಟ್ಟಾಗಿ ಆರಂಭಿಸಬೇಕು, ಒಟ್ಟಾಗಿ ನಿಲ್ಲಿಸಬೇಕು. ಯಾರೊಬ್ಬರು ಈ ಪ್ರಾರ್ಥನೆಯನ್ನು ಕೇಳದವರು ಹೊಸೊಬ್ಬರಾಗಿ ಬಂದು ನಮ್ಮ ಕೂಟ ಸಭೆಗೆ ಬಂದರೆ ಅವರಿಗೆ ಇಡೀ ಪ್ರಾರ್ಥನೆ ಅರ್ಥವಾಗಬೇಕು. ಅದು ನಮ್ಮ ಪ್ರಾರ್ಥನೆಯ ಫಲ. ಅದಕ್ಕಾಗಿ ಮಾತೆ ಮರಿಯಮ್ಮನವರನ್ನು ಸಹ ಹರಸಿ ಅವರಿಗೂ ನಾವು ಸ್ತುತಿಯನ್ನು ಹೇಳುವಾಗ, ನಮೋ ಮರಿ ಹೇಳುವಾಗ ಎಲ್ಲರೂ ಒಟ್ಟಾಗಿ ಆರಂಭಿಸಿ ಒಟ್ಟಾಗಿ ನಿಲ್ಲಿಸಬೇಕಾಗಿದೆ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಮನೆಗಳಲ್ಲೂ ಅದೇ ರೀತಿ ಎಲ್ಲರೂ ಒಟ್ಟಾಗಿ, ನಾವು ಒಂದು ಕುಟುಂಬ, ಒಂದೇ ತಂದೆ ದೇವರ ಮಕ್ಕಳು, ನಾವು ಒಟ್ಟಾಗಿ ಹೇಳೋಣ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನರು ಬರೆದ ಶುಭ ಸಂದೇಶದಿಂದ ವಾಚನ. ಯೋಹಾನನ ಶುಭ ಸಂದೇಶ 13ನೇ ಅಧ್ಯಾಯ, ವಾಕ್ಯ 1ರಿಂದ ಮುಂದಕ್ಕೆ. ಶಿಷ್ಯರಿಗೆ ಪಾದ ಸ್ನಾನ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದು ಎಂದು ಯೇಸು ಸ್ವಾಮಿಗೆ ತಿಳಿದಿತ್ತು. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು. ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಪಿತನು ಎಲ್ಲವನ್ನೂ ತಮ್ಮ ಕೈಗೆ ಒಪ್ಪಿಸಿರುವರೆಂದು, ತಾವು ದೇವರ ಬಳಿಯಿಂದ ಬಂದಿದ್ದು ಈಗ ದೇವರ ಬಳಿಗೆ ಮರಳುತ್ತಿದ್ದೇನೆಂದು ಯೇಸುವಿಗೆ ತಿಳಿದಿತ್ತು. ಅವರು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನು ತೆಗೆದಿಟ್ಟರು, ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡರು. ಆನಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ಒರೆಸತೊಡಗಿದರು. ಶಿಷ್ಯರ ಪಾದಗಳನ್ನು ತೊಳೆದ ಮೇಲೆ ಯೇಸು ತಮ್ಮ ಮೇಲು ಹೊದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡರು. ತಮ್ಮ ಶಿಷ್ಯರಿಗೆ, ನಿಮಗೆ ನಾನು ಮಾಡಿರುವುದು ಏನೆಂದು ಅರ್ಥವಾಯಿತೇ? ಬೋಧಕರೇ, ಪ್ರಭುವೇ ಎಂದು ನೀವು ನನ್ನನ್ನು ಕರೆಯುತ್ತೀರಿ. ನೀವು ಹಾಗೆ ಹೇಳುವುದು ಸರಿಯೇ. ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ನಿಮಗೆ ಪ್ರಭುವೂ ಬೋಧಕನೂ ಆಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ. ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿರಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ದನಿಗಿಂತ ದಾಸನು ದೊಡ್ಡವನಲ್ಲ, ಅಂತೆಯೇ ಕಳುಹಿಸಿದವನಿಗಿಂತ ಶ್ರೇಷ್ಠನಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದರಂತೆ ನಡೆದರೆ ನೀವು ಧನ್ಯರು. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವಿದು. ದಯಮಾಡಿ ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಪರಮ ಪ್ರಸಾದದಲ್ಲಿ ನಮ್ಮ ಭಕ್ತಿ, ಪರಮ ಪ್ರಸಾದವೇ ನಮ್ಮ ಶಕ್ತಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದು ಸ್ಪಷ್ಟವಾಗಿ ನಮಗೆ ಅರ್ಥವಾಗಲಿಕ್ಕಿಲ್ಲ. ಆದರೂ ಸಹ ಪ್ರತಿ ಸಲ ನಾವು ಪರಮ ಪ್ರಸಾದದ ಆಚರಣೆಯನ್ನು ಮಾಡುವಾಗ ನಮಗೆ ತಿಳಿಯದೋ ಅವರ ಈ ಶಕ್ತಿ ನಮ್ಮಲ್ಲಿ ತುಂಬುತ್ತದೆ. ಮತ್ತು ಪರಮ ಪ್ರಸಾದದಲ್ಲಿ ನಮ್ಮ ಭಕ್ತಿಯು ಹೆಚ್ಚಾಗುತ್ತದೆ. ಇದು ಒಂದು ವಿಶೇಷವಾದ ಆಚರಣೆ. 7 ಸಂಸ್ಕಾರಗಳು ಇವೆ. ಆ 7 ಸಂಸ್ಕಾರಗಳಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಈ ಪರಮ ಪ್ರಸಾದದ ಪವಿತ್ರ ಬಲಿಪೂಜೆಯ ಈ ಸಂಭ್ರಮ, ಈ ಸಂಸ್ಕಾರ ಎಲ್ಲ ಸಂಸ್ಕಾರಗಳಿಂದ ಮೇಲೆಂದು ನಮಗೆ ಸ್ವಲ್ಪ ಅರ್ಥವಾಗ್ತಾ ಇದೆ. ಬಾಕಿ ಎಲ್ಲ ಸಂಸ್ಕಾರಗಳನ್ನು ನಾವು ಸ್ವೀಕರಿಸುವುದು ಆದಿಯಿಂದಲೇ ಅದು ಎಲ್ಲವೂ ಸಹ ಪರಮ ಪ್ರಸಾದದಲ್ಲಿ ಭಾಗವಹಿಸಲಿಕ್ಕಾಗಿ ತೆಗೆದುಕೊಳ್ಳುವಂಥದ್ದು. ಯಾರಿಗೆ ಜ್ಞಾನಸ್ಥಾನ ಸಿಗಲಿಲ್ಲ ಅವರು ಪರಮ ಪ್ರಸಾದದಲ್ಲಿ ಭಾಗಿಗಳಾಗಲಿಕ್ಕೆ ಆಗುತ್ತಾ ಇಲ್ಲ. ಬರಬಹುದು, ಪರಮ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಆಗುವುದಿಲ್ಲ. ಕನ್ಫೆಷನ್, ಪಾಪೆ ನಿವೇದನೆಯ ಸಂಸ್ಕಾರ ಉಂಟು.
ಅದನ್ನು ಮಾಡದೆ ನಾವು ಪರಮ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಆಗೋದಿಲ್ಲ. ಇದು ನಮಗೆ ತಿಳಿದಂಥ ವಿಚಾರಗಳು. ಆದ್ದರಿಂದ ಪ್ರಿಯರೇ, ನಮ್ಮ ಈ ಪರಮ ಪ್ರಸಾದದ ಆಚರಣೆ ಬಹಳ ಮುಖ್ಯ. ಆನಂತರ ನಾವು ಪರಮ ಪ್ರಸಾದದ ಆರಾಧನೆ ಮಾಡ್ತೇವೆ, ಅದು ಬಹಳ ಮುಖ್ಯ. ಆನಂತರ ನಮ್ಮ ಜೀವನದ ಸಮರ್ಪಣೆ, ಇದು ಮೂರು ಒಟ್ಟೊಟ್ಟಾಗಿ ಹೋಗಬೇಕು. ಪರಮ ಪ್ರಸಾದದ ಆಚರಣೆ, ಪರಮ ಪ್ರಸಾದದ ಆರಾಧನೆ ಮತ್ತು ಪರಮ ಪ್ರಸಾದಕ್ಕೆ ನಮ್ಮೆಲ್ಲರ ಸಮರ್ಪಣೆ. ಅದು ಆದಾಗ ಮಾತ್ರ ನಮ್ಮ ಜೀವನ ಬಹಳ ಅರ್ಥಭರಿತವಾಗುತ್ತಾ ಇದೆ, ಜೀವನಕ್ಕೆ ಒಂದು ಹೊಸ ಅರ್ಥ ಸಿಗುತ್ತದೆ. ಇಲ್ಲೀಗ ನೀವು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದೀರಾ. ನಮ್ಮ ಮಂಗಳೂರು ಕಡೆ ನಮ್ಮ ಕನ್ನಡ ಸ್ವಲ್ಪ ವ್ಯತ್ಯಾಸ ಉಂಟು. ಆದ್ದರಿಂದ ಕೆಲವೊಂದು ಶಬ್ದಗಳು ಮಾತುಗಳು ಅರ್ಥವಾಗದಿದ್ದಲ್ಲಿ ಬೇಸರ ಮಾಡಬೇಡಿ, ಪವಿತ್ರಾತ್ಮರ ಶಕ್ತಿಯನ್ನು ಬೇಡಿ. ಹೇಗೆ ಅಪೊಸ್ತಲರು ಮಾತನಾಡಿದಾಗ ಅವರವರಿಗೆ ಅವರವರ ಭಾಷೆಯಲ್ಲಿ ಮಾತನಾಡುವಾಗೆ ಅರ್ಥವಾಯಿತು, ನಿಮಗೂ ಅರ್ಥವಾದೀತು. ಆದ್ದರಿಂದ ಕೋಪಗೊಳ್ಳಬೇಡಿ ಕೆಲವೊಂದು ಶಬ್ದಗಳು ಅರ್ಥವಾಗದೇ ಇದ್ದಲ್ಲಿ. ಅಂತ ಹೇಳುವಾಗ ನಾವು ಪವಿತ್ರ ಪರಮ ಪ್ರಸಾದದ ಆಚರಣೆ ಮಾಡುವಾಗ ಇದು ನಮ್ಮ ಸಹ ಮಿಲನ, ನಾವು ಒಟ್ಟಾಗಿ ಬರುವಂಥದ್ದು ಸಹ ಮಿಲನ. ಖುಷಿಯಿಂದ ಭಾಳ ಒಳ್ಳೆಯ ರೀತಿಯಿಂದ ಸಾಧಾರಣವಾಗಿ ಭಾನುವಾರ ದಿವಸ ನಾವು ಬರುವಾಗ ನಮ್ಮಲ್ಲಿ ಇದ್ದದ್ದರಲ್ಲಿ ಒಳ್ಳೆಯ ಬಟ್ಟೆಯನ್ನು ಆರಿಸಿ ಅದನ್ನು ಮುಂದಿನ ದಿನವೇ ಎಲ್ಲ ಖಡಕ್ಕಾಗಿ ಒಂದು ಆಯನ್ ಮಾಡಿಕೊಂಡು ನಾವು ಬರುವಂಥದ್ದು. ಏಕೆಂದರೆ ಇದು ನಮ್ಮ ಸಹ ಮಿಲನ. ಪ್ರಭು ಯೇಸುವಿಗೆ ನಾವು ಭೇಟಿಯಾಗುತ್ತೇವೆ, ನಮ್ಮ ಊರಿನ ಎಲ್ಲ ಜನರಿಗೆ, ಆ ಧರ್ಮ ಕೇಂದ್ರಕ್ಕೆ ಸಂಬಂಧಿಸಿದ ಎಲ್ಲ ಜನರಿಗೆ ಭೇಟಿಯಾಗಲಿಕ್ಕೆ ಬರುವಂಥ ಸಮಯ. ಆದ್ದರಿಂದ ನಾವು ಏನೋ ಗಡ್ಡ ಮೀಸೆ ಎಲ್ಲ ತೆಗೆಯದೆ ಏನೋ ಒಂದು ರೀತಿಯಲ್ಲಿ ನಾವು ಬರುತ್ತಾ ಇಲ್ಲ. ಭಾಳ ಒಂದು ಸುಂದರ ಕಾಣಬೇಕು, ಒಳ್ಳೆಯ ಬಟ್ಟೆಯನ್ನು ಧರಿಸಬೇಕು. ಇಲ್ಲ ಬಟ್ಟೆ ಸ್ವಲ್ಪ ಕೊಳಕಿದ್ರೆ ಅದನ್ನು ಒಗೆದು ಹಾಕಿಬಿಟ್ಟು ಸ್ವಲ್ಪ ಉಜಾಲ ಎಲ್ಲ ಹಾಕಿಬಿಟ್ಟು ನಾವು ಆದಿತ್ಯವಾರ ಬರುವಂಥ ರೀತಿ ಎಲ್ಲ ಕಡೆ ಇದು ಉಂಟು ಪ್ರಿಯರೇ. ಆದ್ದರಿಂದ ಇದು ನಮ್ಮ ಸಹ ಮಿಲನ. ಬಂದ ನಂತರ ಆಚರಣೆ ಮಾಡಿದ ನಂತರ ನಮ್ಮ ಒಂದೇ ಪಾತ್ರೆಯಿಂದ ಸಹ ಭೋಜನ, ನಾವು ಒಂದೇ ಪಾತ್ರೆಯಿಂದ ಎಲ್ಲರೂ ಸಹ ಆ ಪರಮ ಪ್ರಸಾದವನ್ನು ಸ್ವೀಕರಿಸಿ, ದೊಡ್ಡವರು ಸಣ್ಣವರಂತ ಇಲ್ಲ, ದನಿ ಇದ್ದಾನೆ, ಮಾಲೀಕರು ಇದ್ದಾರೆ, ನೌಕರರು ಎಲ್ಲರೂ ಲೈನಲ್ಲಿ ಬಂದುಬಿಟ್ಟು ಆ ಒಂದೇ ಪಾತ್ರೆಯಿಂದ ಸ್ವೀಕರಿಸುವಂಥ ಒಂದು ವಿಶೇಷವಾದ ಒಂದು ಸಮಯ. ಆನಂತರ ನಾವು ನಮ್ಮ ಮನೆಗಳಿಗೆ ಹೋಗ್ತೇವೆ. ಸಹ ಜೀವನ, ಸಹ ಮಿಲನ, ಸಹ ಭೋಜನ. ಆನಂತರ ಇಡೀ ವಾರ ನಮ್ಮ ಸಹ ಜೀವನವಾಗ್ತಾ ಇದೆ. ಆನಂತರ ಪುನಃ ಮಗದೊಮ್ಮೆ ನಾವು ಪುನಃ ದೇವಾಲಯಕ್ಕೆ ಬರುತ್ತೇವೆ. ಪುನಃ ಆದಿತ್ಯವಾರ ಇದೇ ರೀತಿ ಆಚರಣೆಯನ್ನು ಮಾಡುತ್ತಾ ಇದ್ದೇವೆ. ಇದು ನಿರಂತರವಾಗಿ ನಡೆಯಬೇಕಾಗಿದೆ ಪ್ರಿಯರೇ. ಇಂಗ್ಲಿಷ್ ಚಲನಚಿತ್ರಗಳಲ್ಲಿ ಆ್ಯಕ್ಟ್ ಮಾಡುವಂಥ ಮಿಸ್ಟರ್ ಜೇಮ್ಸ್ ಕ್ಯಾಗ್ನಿ ಅವರ ಜೀವನದ ಒಂದು ಘಟನೆಯನ್ನು ಈ ರೀತಿ ಹೇಳುತ್ತಾ ಇದ್ದಾರೆ. ಅವರು 4 ಜನ ಗಂಡು ಮಕ್ಕಳು, ಇವರು ಫಿಲ್ಮಲ್ಲಿ ಕೆಲಸ ಮಾಡುವವರು. ಒಬ್ಬಳೇ ತಂಗಿಯಂತೆ. ಅವರ ತಂದೆ ಇವರು ಸಣ್ಣ ಮಕ್ಕಳಿರುವಾಗ ತೀರಿ ಹೋಗ್ತಾರೆ. ತಾಯಿ ಬಹಳ ಕಷ್ಟದಿಂದ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ಮೌಲ್ಯಗಳನ್ನು ಸಹ ತಾಯಿ ಮಕ್ಕಳಿಗೆ ತಿಳಿಸಿದ್ದಾರೆ. ಆಯಿತು, ಈಗ ತಾಯಿಗೆ ಸಹ ಪ್ರಾಯ ಆಗಿದೆ. ತಾಯಿಯನ್ನು ಆಸ್ಪತ್ರೆಯಲ್ಲಿ ಹುಷಾರಿಲ್ಲದೆ ಅಡ್ಮಿಟ್ ಮಾಡಿದ್ದಾರೆ. ಅವರಿಗೇನೋ ಒಂದು ಪಾರ್ಶ್ವರೋಗ ಏನೋ ಆಗಿದೆ. ಅವರ ಇಡೀ ದೇಹ ಚಲಿಸ್ತಾ ಇಲ್ಲ, ಒಂದು ಕೈ ಮಾತ್ರ ಚಲಿಸ್ತಾ ಇತ್ತಂತೆ ತಾಯಿದ್ದು. ಇವರು 5 ಜನ ಮಕ್ಕಳು, 4 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು, ತಂಗಿ. ಎಲ್ಲರೂ ಆ ಆಸ್ಪತ್ರೆಯಲ್ಲಿ ಬೆಡ್ಡಿನ ಸುತ್ತ ನಿಂತುಕೊಂಡು ಅವರಿಗಾಗಿ ಅವರ ಹತ್ರ ಮಾತನಾಡ್ತಾ ಇದ್ದಾರೆ. ಮಾತನಾಡಲಿಕ್ಕೆ ತಾಯಿಗೆ ಆಗುತ್ತಾ ಇಲ್ಲ, ತಾಯಿದ್ದು ಮಾತು ನಿಂತು ಹೋಗಿದೆ. ಒಂದು ಕೈ ಮಾತ್ರ ಬಹಳ ಕಷ್ಟದಿಂದ ಮೇಲೆ ಹೋಗ್ತಾ ಇತ್ತಂತೆ. ಇವರು ನೋಡಿದಾಗ ಏನೋ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದರು, ಬಾಯಿ ಅಲುಗಾಡಿಸ್ತಾ ಇದ್ದರು, ಆದರೆ ಮಾತು ಬರುತ್ತಾ ಇಲ್ಲ. ಆ ಸಂದರ್ಭದಲ್ಲಿ ಆ ತಾಯಿ ಈ ಮಕ್ಕಳನ್ನು, ಈ 4 ಜನ ಹುಡುಗರನ್ನು ಹೀಗೆ ತೋರಿಸಿ 4 ಜನರಿಗೆ ಒಂದೊಂದೇ ಬೆರಳನ್ನು 4 ಮಕ್ಕಳಿಗೆ ತೋರಿಸಿದರಂತೆ. ಹುಡುಗಿಗೆ ಮಗಳಿಗೆ ಬೆರಳನ್ನು ತೋರಿಸಲಿಲ್ಲ. ಆನಂತರ ಸ್ವಲ್ಪ ಸಮಯ ಮೌನವಾಗಿ ಇದ್ದು ಬಿಟ್ಟು ಆ ದೊಡ್ಡ ಬೆರಳನ್ನು ಈ ರೀತಿ ಬೆಂಡ್ ಮಾಡಿಬಿಟ್ಟು ಆ 4 ಬೆರಳುಗಳನ್ನು ಹೀಗೆ ಒತ್ತಿ ಹಿಡಿದು ಅವರು ಕುತ್ತಿಗೆಯನ್ನು ಅಡ್ಡ ಹಾಕಿ ಅವರ ಪ್ರಾಣವನ್ನು ಬಿಟ್ಟರಂತೆ. 4 ಮಕ್ಕಳಿಗೆ, ಗಂಡು ಮಕ್ಕಳಿಗೆ 4 ಬೆರಳನ್ನು ತೋರಿಸಿದ್ದಾರೆ. ಹುಡುಗಿಗೆ ಬೆರಳು ತೋರಿಸಲಿಲ್ಲ. ಆ ದೊಡ್ಡ ಬೆರಳನ್ನು ಈ ರೀತಿ ಬಗ್ಗಿಸಿ 4 ಬೆರಳುಗಳಿಂದ ಅದನ್ನು ಒತ್ತಿ ಹಿಡಿದು ಆಮೇಲೆ ಅವರು ಕಣ್ಣು ಮುಚ್ಚಿಬಿಟ್ರು. ಇವರು ಹೇಳುತ್ತಾ ಇದ್ದಾರೆ, ನಮ್ಮ ತಾಯಿ ಜೀವ ಇರುವಾಗ ತುಂಬ ವಿಚಾರಗಳನ್ನು ಹೇಳಿದ್ದರು, ತುಂಬ ಮೌಲ್ಯಗಳನ್ನು ನಮಗೆ ತಿಳಿಸಿದ್ದರು. ನಾವು ಇವತ್ತು ಈ ಹಂತಕ್ಕೆ ಬಂದು ಸೇರಲು ಏನೆಲ್ಲ ಅಗತ್ಯವಿತ್ತೋ, ವಿದ್ಯಾಭ್ಯಾಸ ಮಾತ್ರವಲ್ಲ, ಧಾರ್ಮಿಕ ಶಿಕ್ಷಣ, ಮೌಲ್ಯಭರಿತವಾದ ವಿಚಾರಗಳನ್ನು ನಮಗೆ ತಿಳಿಸಿದ್ದರು. ಆದರೆ ಅವರು ಕಡೆಗೆ
ತೀರಿ ಹೋಗುವಾಗ, ಅವರ ಪ್ರಾಣವನ್ನು ಬಿಡುವಾಗ ಇದರ ಮೊದಲು ಏನೆಲ್ಲ ಹೇಳಿದ್ದರೋ ಅದಕ್ಕಿಂತ ಮಿಗಿಲಾಗಿ ನಮಗೆ ಒಂದು ವಿಷಯವನ್ನು ತಿಳಿಸಿ ಅವರು ಮರಣ ಹೊಂದಿದ್ದಾರೆ. ಆ ನಂತರ ಅವರು ಮಾಡಿದ ಆ ಕ್ರಿಯೆಗೆ ಇವರು ಅರ್ಥವನ್ನು ಕೊಡುತ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನಮ್ಮ ಅಮ್ಮ ನಮಗೆ ಹೇಳಿದರು, ನೋಡಿ ಗಂಡು ಮಕ್ಕಳೇ, ನಿಮ್ಮ ತಂಗಿಯನ್ನು ಬಿಟ್ಟು ಹಾಕಬೇಡಿ, ಆ ತಂಗಿಯನ್ನು ಸದಾ ನೀವು ಕಾಪಾಡಬೇಕು. 4 ಜನ ಹುಡುಗರು ಆ ತಂಗಿಗೆ ಯಾವತ್ತೂ ಸಹ ಕಷ್ಟ ಬರದಾಗೆ ನೋಡಬೇಕು. ಆ ತಂಗಿಗೆ ನೀವು ಯಾವತ್ತೂ ಸಹ ಒಂದು ಸಪೋರ್ಟ್, ಒಂದು ಗೋಡೆ ಇದ್ದ ಹಾಗೆ ಹಾಕಬೇಕು. ಏನೋ ಒಂದು ಕಷ್ಟ ಬೇಸರ ಆದಾಗ ನೀವು ಇದ್ದೀರಿ ಅಂತ ಹೇಳಿ ಅಂಥ ಒಂದು ಧೈರ್ಯ ಬರಬೇಕು ಅಂತ ಹೇಳಿ ನಮಗೆ ಒಂದು ವಿಚಾರವನ್ನು ಹೇಳಿಕೊಟ್ರು. ಮತ್ತೆ ಹೇಳ್ತಾ ಇದ್ದಾರೆ ಮುಂದಕ್ಕೆ, ನಾವು ಜೀವಂತ ಇರುವವರೆಗೆ, ನಮ್ಮ ತಂಗಿ ಜೀವ ಇರುವವರೆಗೆ ನಾವು ಯಾವತ್ತೂ ತಂಗಿಯನ್ನು ಅಳುವುದಕ್ಕೆ ಬಿಡಲಿಲ್ಲ. ಯಾವುದೇ ಒಂದು ಕಷ್ಟದಲ್ಲಿ ಬೇಸರದಲ್ಲಿ ಇರುವಂತೆ ನಾವು ಬಿಡಲಿಲ್ಲ. ನಾವು ನಮ್ಮಿಂದ ಏನೆಲ್ಲ ಮಾಡಲಿಕ್ಕೆ ಆಗುತ್ತಾ ಇದೆ, ಏಕೆಂದರೆ ನಮ್ಮ ತಾಯಿಯ ಕಟ್ಟ ಕಡೆಯ ಮಾತು ಅದು. ಕಟ್ಟ ಕಡೆಗೆ ನಮ್ಮ ತಾಯಿ ನಮಗೆ ಹೇಳಿಕೊಟ್ಟಂಥ ಒಂದು ವಿದ್ಯಾಭ್ಯಾಸವನ್ನು ಹೇಳಿ ಇವರು ವಿವರಣೆಯನ್ನು ಕೊಡುತ್ತಾ ಇದ್ದಾರೆ. ಪ್ರಿಯರೇ, ನಾವು ಇವತ್ತು ಸಂತ ಯೋಹಾನನ ಶುಭ ಸಂದೇಶದಲ್ಲಿ 13ನೇ ಅಧ್ಯಾಯದಲ್ಲಿ ಆ ಎಲ್ಲ ಮಾತುಗಳನ್ನು ನಾವು ಗಮನಿಸಿದರೆ, ಯೇಸು ಸ್ವಾಮಿ ತಂದೆ ದೇವರಿಂದ ಬಂದು ಈ ಭೂಮಿಗೆ ಬಂದು ತನ್ನ ಶಿಷ್ಯರ ಪ್ರೀತಿಯನ್ನು ಮಾಡಿ ಆ ಪ್ರೀತಿಯ ಪರಮಾವಧಿಯನ್ನು ತೋರಿಸಿಕೊಟ್ರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದುದರಿಂದ ಪ್ರಿಯರೇ, ಪ್ರಥಮವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಪವಿತ್ರ ಬಲಿ ಪೂಜೆ, ಪರಮ ಪ್ರಸಾದದ ಆಚರಣೆಗೆ ನಾವು ಬಂದಾಗ ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಇದು ಯೇಸುವಿನ ಸಂಪೂರ್ಣ ಜೀವನ. ಇದಕ್ಕಿಂತ ಮಿಗಿಲಾಗಿ ಅವರಿಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಅವರ ಇಡೀ ಜೀವನ, ಅವರು ಜನಿಸಿದ ದಿನದಿಂದ ಅವರು ಏನೆಲ್ಲ ಮಾಡಿದರು, ಏನೆಲ್ಲ ಬೋಧಿಸಿದರು, ಅದು ಎಲ್ಲವೂ ಪರಮ ಪ್ರಸಾದದ ಆಚರಣೆಯಲ್ಲಿ ಅಡಕವಾಗಿದೆ. ಆದ್ದರಿಂದ ನಾವು ಏನೋ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ವಿಶ್ವದ ಕಥೋಲಿಕ ಧರ್ಮಸಭೆಯ ಪ್ರಕಾರ ವಿಶ್ವದ ಎಲ್ಲಿಗೆ ನಾವು ಹೋದರೆ ಸಹ, ಮಂಗಳೂರು ಇರ್ಬೋದು, ಕೇರಳ ಇರ್ಬೋದು, ಅಮೆರಿಕ ಇರ್ಬೋದು, ವಿಶ್ವದ ಯಾವ ಕಡೆ ಹೋದರೆ ಸಹ ಪವಿತ್ರ ಬಲಿ ಪೂಜೆಯ ಆ ವಾಕ್ಯಗಳು, ಮಾತುಗಳು ಯಾವತ್ತೂ ಚೇಂಜ್ ಆಗೋದಿಲ್ಲ. ಚೇಂಜ್ ಆದರೆ ಇಡೀ ಪುಸ್ತಕ ಏನೋ ಸ್ವಲ್ಪ ಕೆಲವು ಬದಲಾವಣೆ ಮಾಡುವಾಗ ಸ್ವಲ್ಪ ವರ್ಷದ ಮೊದಲು ಹೊಸ ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾರೆ. ಅದು ಆ ಪುಸ್ತಕ ಇಡೀ ವಿಶ್ವಕ್ಕೆ ಹಳೆಯ ಪುಸ್ತಕವನ್ನು ಬದಿಗಿಟ್ಟು ಹೊಸ ಪುಸ್ತಕ, ಒಂದೇ ಒಂದು ಮಾತು, ಒಂದು ಶಬ್ದ ನಾವು ಸೇರಿಸುವಂತೆ ಇಲ್ಲ. ಏಕೆಂದರೆ ಅದು ಆಚರಣೆ ಪವಿತ್ರ ಧರ್ಮಸಭೆಯದ್ದು. ನಾವು ಅದಕ್ಕೆ ನಾವು ಗುಲಾಮರಾಗಿ, ನಾವು ಸೇವಕರಾಗಿ ನಾವು ಸೇವೆ ಮಾಡುವಂಥದ್ದು. ಯಾವುದೇ ಮಾತನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಳ್ಬೇಕು. ನಾವು ಪವಿತ್ರ ಬಲಿಪೂಜೆಗೆ ಬಂದಾಗ ಇದು ಯೇಸುಸ್ವಾಮಿ ಅವರ ಪ್ರೀತಿಯನ್ನು ಅದಕ್ಕಿಂತ ಮಿಗಿಲಾಗಿ ತೋರಿಸಲಿಕ್ಕೆ ಆಗಲಿಲ್ಲ. ಹೇಗೆ ಆ ತಾಯಿ ಸಾಯುವುದಕ್ಕಿಂತ ಮುಂಚೆ ಮಕ್ಕಳಿಗೆ ಏನು ಹೇಳಿಕೊಟ್ರೋ ಇದಕ್ಕೆ ನಾವು ಒಂದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಯೇಸುಸ್ವಾಮಿ ಅದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದರೆ ಇದರ ಚರಿತ್ರೆ, ನಾವು ಈ ಪರಮ ಪ್ರಸಾದದ ಒಂದು ಚರಿತ್ರೆ, ಒಂದು ವಿಷನ್ ಅಂತ ನಾವು ಹೇಳುತ್ತೇವೆ, ಒಂದು ನೆರಳು ಅಂತ ಹೇಳ್ಬೋದು. ಅಂತ ಹೇಳುವಾಗ ವಿಮೋಚನಾ ಕಾಂಡಕ್ಕೆ ಹೋದರೆ 12ನೇ ಅಧ್ಯಾಯ ನೀವು ಓದಿದರೆ, ಅಲ್ಲಿ ನೋಡಿದರೆ ಅಲ್ಲಿ ಪಾಸ್ಕಾ ಭೋಜನದ ಕಥೆಯನ್ನು ನಮಗೆ ಹೇಳುತ್ತಾ ಇದ್ದಾರೆ. 400 ವರ್ಷ ಗುಲಾಮರಾಗಿ ಬಾಳಿ ಅಲ್ಲಿಂದ ದೇವರು ಆ ಜನರನ್ನು ಹೊರಗೆ ತರುವಾಗ ವಿಮೋಚನಾ ಕಾಂಡ 12ನೇ ಅಧ್ಯಾಯ ಕೆಲವೊಂದು ಮಾತುಗಳನ್ನು ನಾವು ನೋಡೋಣ. ನೀವು ಓದಿದರೆ ಎಲ್ಲರಿಗೆ ಕೇಳಲಿಕ್ಕೆ ಇಲ್ಲ, ಆದರೆ ಅದರಿಂದ ಕೆಲವೊಂದು ಮಾತುಗಳು ನೀವು ನಿಮ್ಮ ಪುಸ್ತಕವನ್ನು ತೆರೆದಿಟ್ಟಲ್ಲಿ ನಾವು ನೋಡಿಕೊಳ್ಳೋಣ. ಏನು ಹೇಳುತ್ತಾ ಇದ್ದಾರೆ? ಹೌದು, ಒಂದು ಪಾಸ್ಕಾ ಭೋಜನವನ್ನು ಮಾಡಬೇಕಾಗಿದೆ. ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿ ಹಿಂದಕ್ಕೆ ಹೋದರೆ ಸಾಧಾರಣ 1300ರಿಂದ 3250 ವರ್ಷಗಳಷ್ಟು ಹಿಂದಕ್ಕೆ ನಾವು ಹೋಗಬೇಕಾಗ್ತಾ ಇದೆ. ಈ ವಿಮೋಚನಾ ಕಾಂಡ ಬರೆದ ಆ ಸಂದರ್ಭ ಸಾಧಾರಣ 3250 ವರ್ಷಗಳ ಹಿಂದೆ ನಡೆದ ಅದು ಘಟನೆ. ಇದು ಕತೆ ಅಲ್ಲ, ನಡೆದಂಥ ಘಟನೆಯನ್ನು ಮೋಶೆ ವಿವರಿಸಿ ಹೇಳುತ್ತಾ ಇದ್ದಾರೆ. ಏನು ಹೇಳುತ್ತಾ ಇದ್ದಾರೆ? ನಮಗೆ ಸಮಯ, ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಏಕೆಂದರೆ ನೀವು ಎಷ್ಟು ಗಟ್ಟಿಯಾಗಿ ಓದಿದರೆ ಸಹ ಹಿಂದಕ್ಕೆ ಹೋಗ್ತಾ ಇಲ್ಲ, ಶಬ್ದ ಹೋಗ್ತಾ ಇಲ್ಲ. ಮೋಶೆ ಹೇಳುತ್ತಾ ಇದ್ದಾರೆ, ನೀವು 400 ವರ್ಷ ಗುಲಾಮರಾಗಿ ಬಾಳಿದ್ದೀರಾ. ಈಗ ಸರ್ವೇಶ್ವರರಾದ ದೇವರು ನಿಮ್ಮನ್ನು ಅಲ್ಲಿಂದ ಹೊರಗೆ ತರುತ್ತಾ ಇದ್ದಾರೆ, ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ನಿಯಮಗಳನ್ನು ಸಹ ಹೇಳುತ್ತಾ ಇದ್ದಾರೆ. ಏನು ಹೇಳುತ್ತಾ ಇದ್ದಾರೆ? ಮನೆಯ ಯಜಮಾನ
ಒಂದು ಆಡಿನ ಮರಿಯನ್ನು ತರಬೇಕು. ಏನೋ ಕುಂದು ಕೊರತೆ ಇಲ್ಲದಂತಹ ಮರಿಯನ್ನು ತರಬೇಕು. ಅದನ್ನು ಕೊಲ್ಲಬೇಕಾಗಿದೆ. ಮುಂದಕ್ಕೆ ನೋಡಿ, ಒಂದು ವೇಳೆ ನಿಮ್ಮ ಕುಟುಂಬ ಸಣ್ಣದಿದ್ದಲ್ಲಿ ಪಕ್ಕದಲ್ಲಿರುವ ಬೇರೆ ಯಾರಿಗಾದರೂ ಆ ಒಂದು ಆಡಿನ ಮರಿಯನ್ನು ತರಲಿಕ್ಕೆ ತಾಕತ್ತು ಇಲ್ಲ, ಹಣ ಇಲ್ಲ, ಅವರಿಗೆ ಅಷ್ಟೊಂದು ಶಕ್ತಿ ಇಲ್ಲದಿದ್ದರೆ ಅವರನ್ನು ಸಹ ಕರೆಯಬೇಕು. ನೋಡಿ, ಹಂಚಿ ತಿನ್ನುವಂತಹ ವಿಚಾರ. ಅದಕ್ಕಾಗಿ ಪರಮ ಪ್ರಸಾದದ ಆಚರಣೆಯ ಒಂದು ನೆರಳನ್ನು ನಾವು ನೋಡುವಾಗ ಪ್ರತಿಯೊಬ್ಬರು ಸಹ ಒಬ್ಬರಿಗೆ ಇನ್ನೊಬ್ಬರು ಸಹಾಯ ಮಾಡಬೇಕು. ಒಬ್ಬರು ತಿಂದು ತೇಗಿ ಅಜೀರ್ಣವಾಗಿ ಸಾಯಬಾರದು, ಇನ್ನೊಬ್ಬರು ಹೊಟ್ಟೆಯಲ್ಲಿ ಏನೂ ಇಲ್ಲದೆ ಅದು ಕರಡು ಎಲ್ಲ ಸತ್ತು ಸಾಯಬಾರದು ಅಂತ ಹೇಳಿ ನೋಡಿ, ಇದರ ಅರ್ಥ ಉಂಟು. ಅದಕ್ಕಾಗಿ ಆ ಆಡು ಮರಿಯನ್ನು ಕೊಂದಾಗ ಪಕ್ಕದ ಮನೆಯ ಜನರನ್ನು ಸಹ ಕರೆಯಬೇಕಾಗಿದೆ. ಅವರಿಗೆ ಸಹ ತಿನ್ನಲಿಕ್ಕೆ ಇದ್ದು ಎಲ್ಲರೂ ಊಟ ಮಾಡಿ ಆಮೇಲೆ ಹೊರಡಬೇಕಾಗಿದೆ. ಎಲ್ಲರಿಗೂ ಸಾಕಾಗುವಷ್ಟು ಇರಲಿ, ಕಡಿಮೆಯಾಗಬಾರದು. ರಕ್ತವನ್ನು ಬಾಗಿಲಿನ ಎಲ್ಲ ಎರಡೂ ನಿಲುವು ಕಂಬಗಳಿಗೆ ತಾಗಿಸಿರಿ. ರಕ್ತದ ಸಂಬಂಧವಾಯಿತು. ಪ್ರಿಯರೇ, ನಾವು ಬರೀ ಜ್ಞಾನಸ್ನಾನ ತೆಗೆದುಕೊಂಡ ಕೂಡಲೇ ನೀರಿನ ಸ್ನಾನ ಮಾತ್ರ ಅಲ್ಲ, ನಾವೆಲ್ಲರೂ ರಕ್ತ ಸಂಬಂಧಿಗಳು. ಇದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನೀವು ಬೆಂಗಳೂರಿನವರಿರ್ಬೋದು, ಮೈಸೂರಿನವರಿರ್ಬೋದು, ನಾವು ಮಂಗಳೂರಿನವರಿರ್ಬೋದು, ನಾವೆಲ್ಲ ರಕ್ತ ಸಂಬಂಧಿಗಳು. ಪ್ರಭು ಯೇಸುವಿನ ರಕ್ತದಲ್ಲಿ ನಾವೆಲ್ಲರೂ ಶುದ್ಧರಾಗಿದ್ದೇವೆ. ಅದರಿಂದ ನಮಗೆ ಹೊಸ ಜೀವ ದೊರಕಿದೆ. ಆದ್ದರಿಂದ ಒಬ್ಬರು ಇನ್ನೊಬ್ಬರಿಗೆ ಹೀಯಾಳಿಸುವುದು, ಅವರ ಕುಂದುಕೊರತೆಗಳನ್ನು ತೋರಿಸುವುದು, ಅವರಿಗೆ ಏನೊಂದು ನಷ್ಟ ಮಾಡುವುದು ಯಾವತ್ತೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ರಕ್ತ ಸಂಬಂಧಿಗಳು ಪ್ರಿಯರೇ. ಇದು ಅರ್ಥ ಮಾಡಿಕೊಂಡಾಗ ನಾವು ಎಲ್ಲರಿಗೆ ಸಹ ಕೈ ಕೊಡುವಂಥ ಜನರಾಗಬೇಕು. ಕಾಲು ಹಿಡಿದು ಎಳೆಯಲಿಕ್ಕೆ ಜನ ಇದ್ದಾರಲ್ವಾ, ತುಂಬ ಜನ ಇದ್ದಾರೆ. ನಾವು ಒಬ್ಬರು ಇನ್ನೊಬ್ಬರಿಗೆ ಕೈ ಕೊಟ್ಟು ಮೇಲಕ್ಕೆ ಎಳೆಯುವಂಥ ಜನರಾಗಬೇಕು. ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಕಾಲು ಎಳೆಯೋದು ಮಾತ್ರ ಮಾಡ್ತೇವೆ ನಾವು ಸಹ, ಅದಕ್ಕೆ ಬೇರೆ ಜನ ಇದ್ದಾರೆ. ಕಾಲು ಎಳೆಯಲಿಕ್ಕೆ ತುಂಬ ಜನ ಇದ್ದಾರೆ ಪ್ರಿಯರೇ, ಕೈ ಕೊಡುವಂಥ ಜನರು ಕಡಿಮೆ. ಯಾರೊಬ್ಬರು ಹೇಳ್ತಾರೆ, 4 ಜನರು ಒಂದೇ ಮುಖವಾಗಿ ನಡೆಯುವುದು 5ನೆಯವ ಹೆಗಲ ಮೇಲೆ ಇದ್ದಾಗ ಮಾತ್ರ ಅಂತೆ. 4 ಜನ ಒಂದೇ ಮನಸ್ಸು ಮಾಡಿ ಒಂದೇ ಕಡೆ ನೋಡಿ ಹೋಗುವುದು 5ನೆಯವ ಹೆಗಲ ಮೇಲೆ ಇದ್ದಾಗ. ಅದು ನಿಮಗೆ ಅರ್ಥ ಆಯಿತು. ನಾನು ವಿವರಣೆ ಹೇಳಬೇಕಂತಿಲ್ಲ. ಸ್ಮಶಾನಕ್ಕೆ ಹೋಗುವಾಗ ಬಾಕಿ ಸಂದರ್ಭದಲ್ಲಿ 4 ಜನರು 4 ಕಡೆ ಎಳೆಯುವುದೇ ಬಿಟ್ಟರೆ. ಅದಕ್ಕಾಗಿ ಇದೆಲ್ಲ ನಮಗೆ ಕೆಲವೊಂದು ಉದಾಹರಣೆಗಳು, ಹೇಗೆ ನಾವು ಜೀವಿಸಬೇಕಂತ ಹೇಳುತ್ತಾ ಇದ್ದಾರೆ. ಅಷ್ಟು ಆದ ನಂತರ ನೋಡಿ, ಅದರ ಪರಿಣಾಮ ನೋಡಿ. 6 ಲಕ್ಷ ಜನರು, ಪವಿತ್ರ ಗ್ರಂಥದ ಪ್ರಕಾರ 6 ಲಕ್ಷ ಜನರು ಅಲ್ಲಿಂದ ಹೊರಡುತ್ತಾ ಇದ್ದಾರೆ. ಮೋಶೆ ಮುಂದಾಳುತನವನ್ನು ಇಡ್ತಾ ಇದ್ದಾರೆ ಅಂತ ಹೇಳುವಾಗ ಅಲ್ಲಿಗೆ ನಾವು ಮುಂದಕ್ಕೆ ಹೋಗ್ತಾ ಇವೆ. ಮುಂದೆ ಹೇಳುತ್ತಾ ಇದ್ದಾರೆ ನಮಗೆ ಧರ್ಮೋಪದೇಶ ಕಾಂಡದಲ್ಲಿ, ಮತ್ತೆ ಬೇಕಾದರೆ ಓದೋಣ, 8ನೇ ಅಧ್ಯಾಯದಲ್ಲಿ ಹೇಳುತ್ತಾ ಇದ್ದಾರೆ. 6 ಲಕ್ಷ ಜನರು, 40,000. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ವಾಕ್ಯ 1ರಿಂದ ಮುಂದಕ್ಕೆ. ಈ ಜನರು ಹೋಗ್ತಾ ಇರುವಾಗ ಅಲ್ಲಿ ನಮಗೆ ಹೇಳುತ್ತಾ ಇದ್ದಾರೆ, ನೀವು ನಡೆದುಕೊಂಡು ಹೋದಾಗ ನಿಮ್ಮ ಚಪ್ಪಲಿ ಹರಿಯಲಿಲ್ಲ, ನಿಮ್ಮ ಬಟ್ಟೆ ಹರಿದು ಹೋಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ಏಕೆಂದರೆ ಎಲ್ಲರೂ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾರಾದರೂ ಸ್ವಲ್ಪ ವೀಕ್ನೆಸ್ ಅವರಿದ್ದಾರೆ, ಅವರಿಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೆ ಬೇಕಾಗುವಷ್ಟು ಆಹಾರ ಮಣ್ಣ ಸಿಕ್ಕಿದೆ, ತಿನ್ನುತ್ತಾ ಇದ್ದಾರೆ. ಎಲ್ಲರಿಗೆ ದೇವರು ಅವರಿವರಿಗೆ ಏನೆಲ್ಲ ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ನಿಮ್ಮ ಬಟ್ಟೆ ಹರಿಯಲಿಲ್ಲ, ನಿಮ್ಮ ಕಾಲು ಬಾತು ಹೋಗಲಿಲ್ಲ. ಒಂದೇ ಕುಟುಂಬದ ಭಾವನೆ. ಮೋಶೆ ಹೇಳಿದ ಹಾಗೆ ಎಲ್ಲರೂ ಮಾಡುತ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಒಂದು ಹೊಸ ವಿಚಾರ ಪ್ರಿಯರೇ. ಇನ್ನು ಅಲ್ಲಿಂದ ನಾವು 2000 ವರ್ಷಗಳ ಹಿಂದೆ ಏನು ನಡೆಯಿತು? ಸಂತ ಯೋಹಾನನ ಶುಭ ಸಂದೇಶದಲ್ಲಿ ನಾವು ಅದನ್ನು ನೋಡುತ್ತಾ ಇದ್ದಾರೆ. ಶಿಷ್ಯರೊಂದಿಗೆ ಅದರ ಮೊದಲನೇ ಹೇಳ್ತಾ ಇದ್ದಾರೆ, ತನ್ನವರನ್ನು ಸ್ವಾಮಿ ಅತಿಯಾಗಿ ಪ್ರೀತಿಸಿದರು. ಅತಿಯಾಗಿ, ಅದಕ್ಕಿಂತ ಮಿಗಿಲಾಗಿ ಅವರಿಗೆ ಪ್ರೀತಿಸಲಿಕ್ಕೆ ಆಗಲಿಲ್ಲ ಪ್ರಿಯರೇ. ಅದು ಅವರ ಪ್ರೀತಿಯ ಪರಮಾವಧಿ ಅಂತ ಹೇಳಬಹುದು. ತನ್ನವರನ್ನು ಅತಿಯಾಗಿ ಪ್ರೀತಿಸಿದರು, ಶಿಷ್ಯರೊಂದಿಗೆ ಕೂತರು. ಹೇಳ್ತಾ ಇದ್ದಾರೆ, ನಾನು ದೇವರಿಂದ ಬಂದು ದೇವರ ಕಡೆಗೆ ಪುನಃ ಹೋಗ್ತಾ ಇದ್ದೇನೆ. ಆ ವಾಗ್ದಾನ ನೋಡಿ ಪ್ರಿಯರೇ, ಯಾಕೆ ಇವರು ಪರಮ ಪ್ರಸಾದದ ಆಚರಣೆಯನ್ನು ಮಾಡ್ತಾ ಇದ್ದಾರೆ? ಸಂತ ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯ 18ರಿಂದ 20 ಅವರು ಹೇಳಿದಂಥ ಮಾತುಗಳು ಇದಕ್ಕೆ ಪೂರಕವಾಗಿವೆ. ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 28 ಕಡೆಯ ಅಧ್ಯಾಯ, ಕಡೆಯ ಮಾತುಗಳು ವಾಕ್ಯ 18ರಿಂದ 20ವರೆಗೆ ಹೇಳುತ್ತಾ ಇದ್ದಾರೆ, ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ, ಇರುತ್ತೇನೆ, ಇರಲು ಇಚ್ಛೆ ಪಡುತ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, ಒಂದು ಮಾತು ನೆನಪಿಡಬೇಕು. ಕೆಲವೊಮ್ಮೆ ಕಷ್ಟಗಳು ಬಂದಾಗ, ಬೇಸರವಾದಾಗ, ಅಥವಾ ಏನೋ ಒಂದು ಅನಾಹುತಗಳು ನಡೆದಾಗ, ಓ ನಾನು ಒಬ್ಬನೇ, ನನಗೆ ಯಾರೂ ಇಲ್ಲ ಅಂತ ಹೇಳಿ ಹಲವು ಜನರು ನಿಮ್ಮ ಹತ್ರ ಹೇಳಿರಬಹುದು, ಅಥವಾ ನೀವು ಇತರರಲ್ಲಿ ಹೇಳಿರಬಹುದು. ಬಹಳ ಬೇಸರದಿಂದ ಮುಖ ಎಲ್ಲ ಒಂದು ರೀತಿ ಮಾಡಿ, ನನಗೆ ಯಾರೂ ಇಲ್ಲ. ಜಿಸ್ಕಾ ಕೋಹಿ ನಹಿ ಉಸ್ಕಾ ಖುದಾ ಹೇ ಯಾರೋ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ವಿ ಆರ್ ಎಲೋನ್, ನೋ ಡೌಟ್ ಅಬೌಟ್ ಇಟ್. ವಿ ಆರ್ ಎಲೋನ್, ನಾವು ಒಬ್ಬೊಬ್ಬರೇ, ಆದರೆ ಒಬ್ಬಂಟಿಗರಲ್ಲ. ವಿ ಆರ್ ಎಲೋನ್ ಬಟ್ ನಾಟ್ ಲೋನ್ಲಿ. ಪ್ರಭು ಯೇಸು ನಮ್ಮೊಂದಿಗೆ ಇದ್ದಾರೆ. ದಿನದ 24 ಗಂಟೆ, ವರ್ಷದ 365 ದಿನ ನಮ್ಮೊಂದಿಗೆ, ಪ್ರತಿ ಕ್ಷಣವೂ ಅವರು ನಮ್ಮೊಂದಿಗಿದ್ದಾರೆ. ಇದು ವಾಗ್ದಾನ. ಸಂತ ಮತ್ತಾಯನು ಬರೆದ 28ನೇ ಅಧ್ಯಾಯ ವಾಕ್ಯ 18ರಿಂದ 20, ನಾನು ಸದಾ ಕಾಲ ನಿಮ್ಮೊಂದಿಗೆ ಇದ್ದೇನೆ ಎಂದು ನೀವು ಸ್ಪಷ್ಟವಾಗಿ ಅರಿತುಕೊಳ್ಳಿರಿ. ಪ್ರೈಸ್ ದ ಲಾರ್ಡ್. ಗಟ್ಟಿಯೊಮ್ಮೆ ಕೈ ಚಪ್ಪಾಳೆ ತಟ್ಟೋಣ. ಹಾಲೆಲೂಯ, 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 ಹಾಲೆಲೂಯ. ಎಸ್. ಆಮೇಲೆ ಏನಾಯಿತು? ಅವರೆಲ್ಲರೂ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ನೋಡಿ, ಬರೀ ಆಚರಣೆ ಒಂದು ಭಾಗ ಮಾತ್ರ. ಅದಕ್ಕಾಗಿ ಹೇಳುತ್ತಾರೆ ಯೂಕರಿಸ್ಟ್ ಆಫ್ಟರ್ ದ ಯೂಕರಿಸ್ಟ್. ಪರಮ ಪ್ರಸಾದದ ಆಚರಣೆಯ ನಂತರ ಪುನಃ ಆಚರಣೆ ಉಂಟು. ನಾವು 1 ಗಂಟೆ ಮಾತ್ರ ಭಾನುವಾರ ಪರಮ ಪ್ರಸಾದದ ಆಚರಣೆಗೆ ನಾವು ದೇವಾಲಯಕ್ಕೆ ಬರುತ್ತೇವೆ. ಕೆಲವೊಮ್ಮೆ ಆ ಸ್ಥಳಕ್ಕೆ ಸರಿಯಾಗಿ ಸ್ವಲ್ಪ ಸಮಯ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ದೊಡ್ಡ ಪಟ್ಟಣಗಳಲ್ಲಿ ಹಲವಾರು ಆಚರಣೆಗಳು ಇರುತ್ತವೆ. ಅದಕ್ಕಾಗಿ ಆ ಸಮಯವನ್ನು ಅಷ್ಟಕ್ಕೆ ಒಂದು ಸೀಮಿತಗೊಳಿಸಬೇಕಾಗ್ತದೆ. ಏಕೆಂದರೆ ಪುನಃ ಮತ್ತು ಬೇರೆ ಭಾಷೆಯಲ್ಲಿ ಇರಬಹುದು, ಅಥವಾ ಅದೇ ಭಾಷೆಯಲ್ಲಿ ಇನ್ನೊಂದು ಪರಮ ಪೂಜೆಯ ಆಚರಣೆ ಇರಬಹುದು. ಅದಕ್ಕಾಗಿ ಆ ಸಮಯವನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಇಲ್ಲದಿದ್ದರೆ ನೋಡಿ ಪ್ರೇಯರ್, ಯೇಸು ಸ್ವಾಮಿ ಆಗ ಎಲ್ಲರೂ ಬಂದ ನಂತರ ಏನು ಮಾಡ್ತಾ ಇದ್ದಾರೆ? ತನ್ನ ಮೇಲು ಹೊದಿಕೆಯನ್ನು ತೆಗೆಯುತ್ತಾ ಇದ್ದಾರೆ. ದೊಡ್ಡಸ್ತಿಕೆ ಇಲ್ಲ. ಮೇಲು ಹೊದಿಕೆಯನ್ನು ತೆಗೆಯುವುದಂತ ಹೇಳಿದರೆ ದೊಡ್ಡಸ್ತಿಕೆ ಇಲ್ಲ. ಅದನ್ನು ತೆಗೆದು ಬದಿಗಿಟ್ಟಿದ ಅವರು ದೊಡ್ಡವರೇ, ಸ್ವರ್ಗದಿಂದ ಇಳಿದು ಬಂದವರು, ದೇವರ ಏಕೈಕ ಪುತ್ರ, ದೊಡ್ಡ ಮನುಷ್ಯ, ಅವರು ದೊಡ್ಡವರು. ಆದರೆ ಸಹ ಅದನ್ನೆಲ್ಲವನ್ನು ಆ ಮೇಲು ಹೊದಿಕೆಯನ್ನು ತೆಗೆದು ಬದಿಗೆ ಇಡುತ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಿಯರೇ, ಸಮಯ ಸಿಗುವಾಗ ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ, ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 1ರಿಂದ 11ವರೆಗೆ ಓದಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ದೇವರ ಪುತ್ರರಾದರೂ ಗುಲಾಮರ ರೂಪವನ್ನು ತೆಗೆದುಕೊಂಡು ಮೊಣಕಾಲೂರಿ ಇತರರ ಕಾಲುಗಳನ್ನು ತೊಳೆದು ಗುಲಾಮರಂತೆ ವರ್ತಿಸಿದರು. ಅದು ನಮಗೆ ವಿಶೇಷವಾದ ಒಂದು ಶಿಕ್ಷಣ ಪ್ರಿಯರೇ. ನಾನು ದೊಡ್ಡವ, ನಾನು ಕಲಿತಿದ್ದೇನೆ, ನಾನು ಅದು ಇದು ಯಾವುದೂ ಇಲ್ಲ. ಅಷ್ಟು ದೊಡ್ಡ ಯೇಸು ಸ್ವಾಮಿಯವರು ಈ ರೀತಿ ಒಬ್ಬ ಗುಲಾಮರಾಗಿ ವರ್ತಿಸಿದ್ದಾರೆ. ಆ ನಂತರ ಬೋಗುಣಿಯಲ್ಲಿ ನೀರನ್ನು ಸುರಿದು ಪ್ರತಿಯೊಬ್ಬರ ಕಾಲುಗಳನ್ನು ತೊಳೆದು ಆ ಬಟ್ಟೆಯಿಂದ ಅದನ್ನು ಒರೆಸ್ತಾ ಇದ್ದಾರೆ. ಪ್ರತಿ ಶುಭ ಗುರುವಾರ ದಿವಸ ನಾವು ದೇವಾಲಯಗಳಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಅದು ಒಂದು ಪ್ರತೀಕ ಮಾತ್ರ. ಆದರೆ ಇಡೀ ವರ್ಷ ಅಲ್ಲಿರುವಂಥ ಯಾಜಕರು, ಆ ಧರ್ಮ ಕೇಂದ್ರಕ್ಕೆ ಸೇರಿದ ಎಲ್ಲ ಜನರ ದಿನನಿತ್ಯವೂ ಕಾಲುಗಳನ್ನು ತೊಳೆಯುತ್ತಾ ಇದ್ದಾರೆ. ಅಲ್ಲಿರುವಂಥ ಧರ್ಮ ಭಗಿನಿಯರು ವಿವಿಧ ರೂಪಗಳಲ್ಲಿ ಕಾಲುಗಳನ್ನು ತೊಳೆಯುತ್ತಾ ಇದ್ದಾರೆ. ನಮ್ಮ ಹಲವು ವಾರ್ಡುಗಳಿವೆ, ವಾರ್ಡಿನ ಮುಖ್ಯಸ್ಥರು ಇದ್ದಾರೆ. ನಿಮ್ಮ ಯಾವುದೇ ಅಗತ್ಯಗಳಿಗೆ ಅವರು ಸ್ಪಂದಿಸ್ತಾರೆ. ಅವರಿಗೆ ಸಂಬಳ ಇಲ್ಲ. ನೀವೇನಾದರೂ ಒಂದು ಮನೆಯಲ್ಲಿ ಮರಣ ಆಯಿತು, ಓಡಿ ಬರ್ತಾರೆ. ನಿಮ್ಮ ಪಕ್ಕದವರು ಬರುತ್ತಾ ಇದ್ದಾರೆ. ಯಾರಾದರೊಬ್ಬರು ಆಸ್ಪತ್ರೆಯಲ್ಲಿದ್ದರೆ ಅವರಿಗೆ ನೋಡಲಿಕ್ಕೆ ನೀವು ಹೋಗ್ತಾ ಇದ್ದೀರಾ. ಹೋಗುವಾಗ ಸ್ವಲ್ಪ ಫ್ರೂಟ್ಸೋ ಏನೋ ಕೊಂಡು ಹೋಗ್ತಾ ಇದ್ದಾರೆ. ಇದು ಎಲ್ಲ ಕಾಲುಗಳನ್ನು ತೊಳೆಯುವಂಥ ವಿವಿಧ ರೂಪಗಳು. ಇದನ್ನು ಯೇಸು ಸ್ವಾಮಿ ತೋರಿಸಿದ. ಅದಕ್ಕಾಗಿ ನೋಡಿ, ಮದರ್ ತೆರೆಸರವರು ಆ ಒಬ್ಬ ರೋಗಿಯನ್ನು ಸ್ವಚ್ಛಗೊಳಿಸುವಾಗ ಒಬ್ಬರು ಕೇಳುತ್ತಾ ಇದ್ದಾರೆ, ಅಮ್ಮ ನೀವು ಮಾಡ್ತಾ ಇದ್ದೀರ, ನನಗೆ 1 ಲಕ್ಷ ಕೊಟ್ಟರೆ ಸಹ ನಾನು ಮಾಡೋದಿಲ್ಲ. ಆಗ ಅವರು ಭಾಳ ಅಸನ್ಮುಖರಾಗಿ ಹೇಳಿದಂಥ ಮಾತುಗಳು, ನಾನು ಸಹ ಮಾಡಲಿಕ್ಕೆ ಇಲ್ಲ, 1 ಲಕ್ಷ ಅಲ್ಲ 10 ಲಕ್ಷ ಕೊಟ್ಟರೆ ಸಹ ಮಾಡಲಿಕ್ಕೆ ಇಲ್ಲ. ಆದರೆ ನಾನು ಆ ವ್ಯಕ್ತಿಯಲ್ಲಿ ಪ್ರಭು ಯೇಸುವನ್ನು ನೋಡುತ್ತಾ ಇದ್ದೇನೆ, ಅದಕ್ಕಾಗಿ ಮಾಡ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್. ನೋಡಿ, ಇದನ್ನು ಯೇಸು ಸ್ವಾಮಿ ಮಾಡಿದ್ದಾರೆ, ಮಾಡಿ ನಮಗೆ ತೋರಿಸಿದ್ದಾರೆ. ಅದಕ್ಕಾಗಿ ನಾವು ಸಹ ಆ ಸೇವೆಯನ್ನು ಮುಂದುವರಿಸ್ತಾ ಇದ್ದೇವೆ. ನೆನಪಿಡಬೇಕಾಗಿದೆ, ಯಾವ ದಿವಸ ಪ್ರಿಯರೇ ಆ ನೀರು ಸುರಿದು ಅದನ್ನು ಉಪಯೋಗಿಸಿದಂತಹ ಬೋಗುಣಿ ಮತ್ತು ಕಾಲನ್ನು ಒರೆಸಲು ಉಪಯೋಗಿಸಿದ ಆ ಟವಲ್, ಯಾವಾಗ ಈ 2 ವಸ್ತುಗಳು ಮ್ಯೂಸಿಯಂ ಸೇರ್ತವೆ, ಆ ದಿವಸ
ಕ್ರೈಸ್ತ ಧರ್ಮಕ್ಕೆ ಏನೋ ಉಂಟಂತ ಹೇಳಲಿಕ್ಕೆ ಇಲ್ಲ. ಆದ್ದರಿಂದ ಅದು ನಿರಂತರವಾಗಿ ಬೋಗಣಿಯು ಆ ಬಟ್ಟೆಯು ಸುತ್ತಾಡ್ತಾ ಇದೆ. ಎಲ್ಲ ಕಡೆ, ವಿಶ್ವದ ಕಡೆ, ಎಲ್ಲ ಕಡೆಗಳಲ್ಲಿ ಸುತ್ತಾಡ್ತಾ ಇದೆ. ನಮ್ಮ ಮನೆಗಳಲ್ಲಿ ನಮ್ಮ ತಾಯಂದಿರು, ನಮ್ಮ ಅಕ್ಕ ಅಥವಾ ತಂಗಿಯಂದಿರು ಒಂದು ಬೆಳಗಿನಿಂದ ಒಂದು ಸಾಯಂಕಾಲ ತನಕ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಮಕ್ಕಳಿಗೆ, ದೊಡ್ಡವರಿಗೆ, ಇತರರಿಗೆ ಊಟ ಉಪಚಾರ ಮಾಡ್ತಾರೆ. ನಮ್ಮ ಬಟ್ಟೆ ಒಗೆಯುತ್ತಾರೆ, ಪಾತ್ರೆಗಳನ್ನು ತೊಳೆಯುತ್ತಾ ಇದ್ದಾರೆ. ಯಾಕೆ? ಯೇಸು ಮಾಡಿದಂಥ ಅದೇ ಕೆಲಸವನ್ನು ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಕುಟುಂಬದ ಒಳಿತಿಗಾಗಿ ಪುರುಷರು ಅಥವಾ ಗಂಡಸರು ಮನೆಯಿಂದ ದೂರ ಇದ್ದು ಬಿಟ್ಟು ಎಲ್ಲಿಯೋ ಒಂದು ಆ ಚಳಿ ಉಂಟು, ಬಿಸಿಲು ಉಂಟು, ಅತೀವ ಸೆಕೆ ಉಂಟು, ಆ ಊರಿಗೆ ಹೋಗಿಬಿಟ್ಟು ಕಷ್ಟಪಟ್ಟು ತಿಂಗಳಾಖೇರಿಗೆ ಹಣವನ್ನು ಕಳಿಸ್ತಾರಲ್ವಾ. ದಿನನಿತ್ಯ ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರುವಾಗ ಏನೋ ಸ್ವಲ್ಪ ವಸ್ತುಗಳನ್ನು ತಂದು ಬರ್ತಾರೆ. ಯಾಕೆ? ಕುಟುಂಬದ ಪ್ರೀತಿಯಿಂದ ಅಲ್ವಾ. ಇದು ಎಲ್ಲವೂ ಆ ಪರಮ ಪ್ರಸಾದದ ಆಚರಣೆ ಆದಿತ್ಯವಾರ ನಾವು ದೇವಾಲಯದಲ್ಲಿ ಮಾಡುತ್ತೇವೆ. ಪ್ರತಿದಿನ ಅದರ 2ನೇ ಭಾಗವಾಗಿ ಮುಂದುವರಿಸ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ನಾವು ಯಾರೂ ಸಹ ಏನು ಒಳಿತು ಮಾಡಿಲ್ಲ ಅಂತೇಳಿ ಯಾವತ್ತೂ ಹೇಳಲಿಕ್ಕೆ ಇಲ್ಲ. ಈ ಭಾಗದಲ್ಲಿ ಇರುವವರು ಸಹ, ನೀವು ಸಹ ದಿನನಿತ್ಯ ಕಷ್ಟಪಡ್ತಾ ಇದ್ದೀರಾ. ಈ ಭಾಗದಲ್ಲಿ ಇರುವವರು ಸಹ ಕಷ್ಟಪಡ್ತಾ ಇದ್ದಾರೆ. ಯಾರಿಗಾಗಿ? ಒಬ್ಬರು ಇನ್ನೊಬ್ಬರಿಗಾಗಿ ಅಲ್ವಾ, ಹೌದಲ್ವಾ? ದಿನನಿತ್ಯ ಈ ಪ್ರಕ್ರಿಯೆ ಮುಂದುವರಿಯುತ್ತಾ ಹೋಗ್ತಾ. ಅದಕ್ಕಾಗಿ ನೀವು ದಿನನಿತ್ಯ ಈ ಕಡೆಯವರು ನೀವು ಕೆಲಸ ಮಾಡುವಾಗ ನೀವು ಸಹ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡಬೇಕಾಗಿದೆ. ಯೇಸು ಸ್ವಾಮಿ ಮಾಡಿದ ಅದೇ ಕೆಲಸವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ನೀವು ಸಹ ಕೋಪದಿಂದ ಅಡಿಗೆ ಮಾಡಬಾರದು. ನೆನಪಿಡಿ, ಕೋಪದಿಂದ ಅಡಿಗೆ ಮಾಡಿದರೆ ಅದು ಮಕ್ಕಳಿಗೆ ದೇಹಕ್ಕೆ ತಾಗುವುದಿಲ್ಲ. ಏಕೆಂದರೆ ಕೋಪದಿಂದ ತಾಯಿ ಸಣ್ಣ ಮಗುವಿಗೆ ಎದೆಯ ಹಾಲನ್ನು ಉಣಿಸಿದರೆ ಸಹ ಮಗುವಿಗೆ ಜೀರ್ಣವಾಗುವುದಿಲ್ಲ, ವಾಂತಿ ಮಾಡ್ತಾಳೆ ಮಗು. ನೆನಪಿಡಿ ಇದನ್ನು. ನೀವು ಸಹ ಪ್ರೀತಿಯಿಂದ ನೀವು ಏನು ಸ್ವಲ್ಪ ಬಿಸಾಡಿದರೆ ಸಹ, ಅದಕ್ಕೆ ಯಾವುದು ಮಸಾಲ ಹಾಕಿದರೆ ಸಹ ಅದು ಬಹಳ ರುಚಿ ಆಗ್ತದೆ. ಕೋಪದ ಬರ್ತಾರೆ ಈಗ ತಿನ್ನಲಿಕ್ಕೆ, ಯಾವಾಗ ನಾನು ತಯಾರು ಮಾಡಬೇಕು ಅಂತೇಳಿ ಕೋಪದಿಂದ ಮಾಡಿದರೆ ಏನು ಅದಕ್ಕೆ ಹಾಕಿದರೆ ಸಹ ಅದು ರುಚಿ ಬರೋದಿಲ್ಲ, ತಿಂದವರಿಗೆ ದೇಹಕ್ಕೆ ಸಹ ತಾಗೋದಿಲ್ಲ. ಅದೇ ರೀತಿ ನೀವು ಸಹ ಕೊಂಡೋಗಿ ದುಡಿಯಬೇಕಲ್ಲ, ಕೊಂಡೋಗಿ ಹಾಕಬೇಕಲ್ಲ, ಮನೆಯಲ್ಲಿದ್ದರು ತಿಂತಾರಲ್ಲ ಕೂತ್ಕೊಂಡು ಅಂತ ಹೇಳಿದರೆ ನಿಮ್ಮ ದೇಹಕ್ಕೆ ಆರೋಗ್ಯನೂ ಇಲ್ಲ, ನೀವು ತಂದು ಹಾಕಿದ್ದಕ್ಕೆ ಅರ್ಥನೂ ಇಲ್ಲ. ಅದಕ್ಕಾಗಿ ರೋಟಿ ಕಮಾನ ಬಡಿ ಬಾತ್ ನಹೀ ಹೈ, रोटी कमाना बड़ी बात नहीं है, जो कमाए हुआ रोटी परिवार के साथ बैठ के खाना बड़ी बात है. ಯಾಕೆ ಹೇಳುತ್ತಾ ಇದ್ದೇನೆ ಪ್ರಿಯರೇ? ಕೆಲವರಂತೂ ತುಂಬ ದುಡಿತಾರೆ, ಆದರೆ ಸಾಯಂಕಾಲ ಬಂದು ಊಟ ಮಾಡುವಾಗ ನೋಯಿಸ್ತಾರೆ. ಆಗಬಾರ್ದು. ಆ ರೊಟ್ಟಿ ಏನಾದರೂ ಇರಲಿ. ಅದಕ್ಕಾಗಿ ಈ ಒಂದು ಮಾತನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂರವರಿಗೆ ಅವರು ಅಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು ದಿನ ಆ ಚಪಾತಿ ರೊಟ್ಟಿ ಮಾಡಿದಾಗ ಅದು ಸ್ವಲ್ಪ ಕಪ್ಪಾಗಿ ಕರ್ರಗೆ ಆಗಿ ಹೋಯ್ತಂತೆ. ಅದು ಪಾಪಡ್ ಥರ ಆಯಿತು. ಅದನ್ನು ತಂದೆ ತಿನ್ನುವ ಕರ ಅಂತ ತಿಂದು ಬಿಡ್ತಾನೆ, ಏನು ಮಾತನಾಡದೆ. ಆಮೇಲೆ ಮಗ ಕೇಳ್ತಾ ಇದ್ದಾನೆ, ಅಪ್ಪ ನಿನಗೆ ಸುಟ್ಟಂಥ ಕರ್ರಗೆ ಆದಂಥ ರೊಟ್ಟಿ ಅಂದರೆ ಬಹಳ ಇಷ್ಟನಾ ಅಂತ ಕೇಳ್ತಾನೆ ಮಗ. ಅದಕ್ಕೆ ಅಪ್ಪ ಹೇಳ್ತಾ ಇದ್ದಾರೆ, ನೋಡಪ್ಪ, ಒಂದು ದಿವಸ ಕರ್ರಗೆ ಆದಂಥ ರೊಟ್ಟಿಯನ್ನು ತಿಂದರೆ ನಿನ್ನ ಅಪ್ಪ ಸಾಯುವುದಿಲ್ಲ. ಆದರೆ ಆ ಕರ್ರಗೆ ಆದ ರೊಟ್ಟಿಯನ್ನು ನೋಡಿ ನಿನ್ನ ತಾಯಿಗೆ, ನನ್ನ ಪತ್ನಿಗೆ ಏನಾದರೂ ಒಂದು ಕಠಿಣ ಶಬ್ದವನ್ನು ಹೇಳಿದರೆ ಅವರ ಹೃದಯ ಸಾಯ್ತದೆ. ಅರ್ಥ ಆಯ್ತಂತ ಭಾವಿಸ್ತೇನೆ. ಯಾರೂ ಸಹ ಆ ರೊಟ್ಟಿ ಮಾಡುವಾಗ ಅದು ಸುಟ್ಟು ಹೋಗಬೇಕು, ಕರ್ರಗೆ ಆಗಬೇಕಂತೇಳಿ ಮಾಡ್ತಾರ? ಏನೋ ಅಲ್ಲಿ ರೊಟ್ಟಿ ಹಾಕಿದಾಗ ಏನೋ ಮಗು ಒಳಗೆ ಕೂಯ್ತಾ ಏನೋ ಮಗುವನ್ನು ತರಲಿಕ್ಕೆ ಹೋದರೂ ಅಷ್ಟೊತ್ತಿಗೆ ಕರ್ರಗೆ ಆಗಿ ಹೋಗಿದೆ. ಇದು ಅರ್ಥ ಮಾಡಿಕೊಳ್ಳುವುದೇ ಜೀವನ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಅದಕ್ಕಾಗಿ ಪರಮ ಪ್ರಸಾದದ ಆಚರಣೆಯ ನಂತರ ಆಚರಣೆ ಉಂಟು. ನಾವು ಯಾವ ರೀತಿ ವರ್ತಿಸುತ್ತೇವೆ, ಯಾವ ರೀತಿ ನಾವು ಸ್ಪಂದಿಸುತ್ತೇವೆ, ಯಾವ ರೀತಿ ಮಾತನಾಡುತ್ತೇವೆ. ನೋಡಿ ಪ್ರಿಯರೇ, ಮನೆಯಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಸಾಗುವನಿದ್ದು ಅಥವಾ ರೋಸು ಉಡ್ಡಿದ್ದು ಡೈನಿಂಗ್ ಟೇಬಲ್ ಬೇಕಂತ ಇಲ್ಲ, ಅದಕ್ಕೆ ಫೈಬರ್ ಇದು ಸಹ ಸಾಕಾಗ್ತದೆ. ಅದು ಇಲ್ಲದೆ ನೆಲದ ಮೇಲೆ ಕೂತರೆ ಸಹ ಸಾಕಾಗ್ತದೆ. ಊಟ ಮಾಡುವಾಗ ಒಬ್ಬರೊಬ್ಬರು ಬಹಳ ಪ್ರೀತಿಯಿಂದ, ಒಂದು ವೇಳೆ 2 ಲಕ್ಷ ರೂಪಾಯಿದು ಮೇಜು ತಂದು ಗಂಜಿ ತಿನ್ನುವ, ಸರಿಯಾಗಿ ಪ್ರೀತಿಯಿಂದ ಗಂಜಿ ತಿನ್ನುವ ಗತಿ ಇಲ್ಲದಿದ್ದರೆ ಅಥವಾ ಮತಿ ಇಲ್ಲದಿದ್ದರೆ ಆ ಟೇಬಲ್ ಇದು ಏನು ಬೆಲೆ ಅಲ್ವಾ? ಅದು ನೆಲದ ಮೇಲೆ, ಸಾಧಾರಣವಾಗಿ ನೆಲದ ಮೇಲೆ ಕುಳಿತುಕೊಂಡು ತಿಂದರೆ ರುಚಿನೂ ಬಹಳ, ಆರೋಗ್ಯಕ್ಕೆ ಸಹ ಒಳ್ಳೆಯದು. ಮತ್ತು ಕಾಲಕ್ರಮೇಣ ನಮಗೀಗ ಮೇಲೆ ಕೂತ್ಕೊಂಡು ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದು, ಅದು ಬೇರೆ ವಿಚಾರ ಬಿಡಿ. ಅದಕ್ಕಾಗಿ ನೋಡಿ ಪ್ರಿಯರೇ, ಯೇಸು ಸ್ವಾಮಿ ಅವರ ಕಾಲುಗಳನ್ನು ತೊಳೆಯುತ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಮನೆಗಳಲ್ಲಿ, ನಮ್ಮ ಇಡೀ ವಿಶ್ವದಲ್ಲಿ, ಪವಿತ್ರ ಧರ್ಮಸಭೆಯಲ್ಲಿ ಆ ಬೋಗುಣಿ ಮತ್ತು ಆ ಬಟ್ಟೆ ಯಾವತ್ತೂ ಮ್ಯೂಸಿಯಮಿಗೆ ಹೋಗಲಿಕ್ಕೆ ಬಿಡಬಾರದು.
ಅದು ಸುತ್ತಾಡ್ತಾ ಇರಬೇಕು. ಯಾರೊಬ್ಬರಿಗೆ ಒಂದು ಕಷ್ಟ ಇದೆ, ನಾವು ಸ್ಪಂದಿಸಬೇಕಾಗಿದೆ ಅಲ್ವಾ? ಮತ್ತು ನಾವು ಮಾಡ್ತಾ ಇದ್ದೇವೆ. ಸ್ವಲ್ಪ ಈ ಒಂದು ಧ್ಯಾನದ ನಂತರ ಸ್ವಲ್ಪ ಜಾಸ್ತಿ ಮಾಡಿದರೆ ಪ್ರಭು ಯೇಸುವಿಗೆ ಅದು ಸನ್ಮಾನ ಮಾಡಿದ ಹಾಗೆ ಆಗ್ಬಹುದು. ಆಮೇಲೆ ಅವರು ಪುನಃ ಊಟಕ್ಕೆ ಕುಳಿತುಕೊಳ್ತಾ ಇದ್ದಾರೆ. ಈಗ ಕೇಳುತ್ತಾ ಇದ್ದಾರೆ, ನಾನು ಏನು ಮಾಡಿದೆ ನೀವು ನೋಡಿದ್ದೀರಾ? ಅವ್ರು ಹೇಳಿದ್ರು, ಹೌದು ಸ್ವಾಮಿ, ನೋಡಿದ್ದೇವೆ ನಾವು. ನೀವು ನನ್ನನ್ನು ಸ್ವಾಮಿ, ಗುರು ಎಲ್ಲವೂ ಹೇಳುತ್ತಾ ಇದ್ದಾರೆ. ಅದು ಸರಿ. ಒಂದು ವೇಳೆ ನಾನು ನಿಮ್ಮ ಗುರು ಇದನ್ನು ಮಾಡಿದ್ದೇನೆ ಆದರೆ ನೀವು ಸಹ ಮಾಡಬೇಕು. ಪ್ರಿಯರೇ, ಆ ವಾಕ್ಯದ ಹಿಂದೆ ಒಂದು ವಾಲ್ಯೂಮ್ಸ್ ಆಫ್ ವಾಲ್ಯೂಮ್ಸ್ ಅಂತ ಹೇಳ್ತೀವಿ ನಾವು. ವಾಕ್ಯ ಅಲ್ಲ, ಅದೊಂದು ಪುಸ್ತಕ ಅಂತ ಹೇಳಬೇಕು. ಅಷ್ಟೊಂದು ವಿಚಾರವಿದೆ. ಸ್ವಾಮಿ ಕೇಳುತ್ತಾ ಇದ್ದಾರೆ, ನೀವು ನೋಡಿದ್ದೀರಾ? ಏನು ನೋಡಿದ್ದೀರಿ? ಬರೀ ರೊಟ್ಟಿಯನ್ನು ಮುರಿದು ಕೊಟ್ಟದ್ದು ಮಾತ್ರ ಅಲ್ಲ, ನಾನು ನನ್ನ ಜೀವನದಲ್ಲಿ 33 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೇನೆ ಅದನ್ನು ನೀವು ಮಾಡಬೇಕಾಗಿದೆ. ನೆನಪಿಡಿ ಪ್ರಿಯರೇ, ಕ್ರೈಸ್ತರು ಅಥವಾ ಕ್ರೈಸ್ಟ್ ಅಂತಹ ಶಬ್ದದ ಅರ್ಥ ನಾವು ಅಭಿಷಿಕ್ತರು, ಅನಾಯಿಂಟೆಡ್. ಅದಕ್ಕಾಗಿ ಬರೀ ಒಂದು ನಾವು ಕ್ರೈಸ್ತರು ಒಂದು ಹೆಸರು ಅಲ್ಲ, ಅದು ನಾವು ಪವಿತ್ರ ಎಣ್ಣೆಯಿಂದ ನಾವು ಅಭ್ಯಂಗಿಸಿದವರು. ವಿ ಆರ್ ಅನಾಯಿಂಟೆಡ್. ಜೀಸಸ್ ಮೀನ್ಸ್ ಸೇವಿಯರ್, ರಕ್ಷಕರು. ಕ್ರೈಸ್ಟ್ ಮೀನ್ಸ್ ಅನಾಯಿಂಟೆಡ್. ನಾವು ಯೇಸು ಕ್ರಿಸ್ತರ ಅನುಯಾಯಿಗಳು ಅಂತ ಹೇಳುವಾಗ ನಾವು ಸಹ ಅವರ ಹಾಗೇನೇ ಮಾಡಬೇಕಾಗಿದೆ. ವಿಶೇಷವಾಗಿ ಪ್ರಿಯರೇ, ನೀವು ಇಷ್ಟೊಂದು ಜನರು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದೀರಿ. ನೀವು ಇಲ್ಲಿಗೆ ಬಂದದ್ದು ನಿಮ್ಮ ಪಕ್ಕದ ಮನೆಯವರಿಗೆ ಗೊತ್ತಿದೆ. ಕೆಲವರಂತೂ ನೀವು ವಾಪಸ್ ಬರುವಾಗ ನಿಮ್ಮನ್ನು ನೋಡಲಿಕ್ಕೆ ಕಾದು ಕುಳಿತುಕೊಂಡಿದ್ದಾರೆ. ಕೆಲವರಂತೂ ಪತ್ನಿಯರು ಬಂದಿರಬಹುದು, ಪತಿಗೆ ಬರಲಿಕ್ಕೆ ಅವಕಾಶ ಸಿಗಲಿಲ್ಲ. ಅಥವಾ ಕೆಲವು ಗಂಡಸರು ಮಾತ್ರ ಬಂದಿದ್ದೀರಾ, ನಿಮ್ಮ ಮನೆಯವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವ್ರ ಮನೆಯಲ್ಲಿ ಈಗ ಕಾದು ಕೂತ್ಕೊಂಡಿದ್ದಾರೆ. ಬರುವಾಗ ಯಾವ ರೀತಿ ಬರ್ತಾರೆ, ಹೋಗುವಾಗ ಈ ರೀತಿಯೆಲ್ಲ ವಿಚಾರ ಇತ್ತು, ಏನಾದರೂ ಚೇಂಜ್ ಆಗಿ ಬಂದಿದ್ದಾರಾ? ಪ್ರಿಯರೇ, ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಮ ಎಲ್ಲರ ಹತ್ರ ಸಹ, ಪುನಃ ಒಮ್ಮೆ ಧ್ಯಾನಕ್ಕೆ ನಮಗೆ ಬರಲಿಕ್ಕೆ ಅವಕಾಶ ಸಿಗುತ್ತದೋ ಇಲ್ಲವೋ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಸಿರೋ ಮಲಬಾರ್ ಆ ಲಿಟರ್ಜಿಯಲ್ಲಿ ಕಟ್ಟ ಕಡೆಯ ವಾಕ್ಯ ಹೀಗೆ: ದೇವರೇ, ನಾನು ಪುನಃ ಒಮ್ಮೆ ಪರಮ ಪ್ರಸಾದದ ಆಚರಣೆಗೆ, ಪವಿತ್ರ ಬಲಿಪೂಜೆಗೆ ಬರಲಿಕ್ಕೆ ಸಾಧ್ಯವಾಗುತ್ತದೋ ಇಲ್ಲವೋ ಅಂತ ಗೊತ್ತಿಲ್ಲ ನನಗೆ. ಅದು ಮಾತು ಹೇಳಿ ಅವರು ಹೋಗೋದು. ಬೇಕಾದರೆ ಅದು ನೀವು ಅವ್ರ ಹತ್ರ ಕೇಳಿ. ಆ ಕಡೆಯ ಮಾತನ್ನು ಹೇಳಿ ಅವರು ದೇವಾಲಯದಿಂದ ಹೊರಗಡೆ ಹೋಗುವಂಥದ್ದು. ನಾವು ಸಹ ಇಲ್ಲಿಗೆ ಬಂದವರು ಇನ್ನೊಮ್ಮೆ ಬರುತ್ತೇವೋ ಇಲ್ಲವೋ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಇಲ್ಲಿ ಧ್ಯಾನ ನಡೆಯುವಾಗ ಏನೆಲ್ಲ ದೇವರ ವಾಕ್ಯ ಕೇಳುತ್ತೀರಾ, ಎಲ್ಲವೂ ನೆನಪಿಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಕೆಲವನ್ನು ನೀವು ತೆಗೆದುಕೊಂಡಿದ್ದೀರಾ, ಅದನ್ನು ಓದಾಗ ಪುನಃ ಪುಸ್ತಕ ತೆರೆದು ಓದಿಕೊಳ್ಳಿ. ಕೆಲವರಂತೂ ಪುಸ್ತಕ ತರಲಿಲ್ಲ, ನೀವು ನಿಮ್ಮ ಮಸ್ತಕದಲ್ಲಿಯೇ ಬರೆದಿದ್ದೀರಾ, ನೆನಪು ಶಕ್ತಿ ಒಳ್ಳೆದಿರಬಹುದು, ಅದನ್ನು ಪುನಃ ನೀವು ಧ್ಯಾನಿಸಬೇಕಾಗಿದೆ, ಪುನಃ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ನಂತರ ಆದಿಯಲ್ಲಿ ಧರ್ಮಸಭೆ, ಪ್ರೇಷಿತರ ಕಾರ್ಯಕಲಾಪಗಳು, 2ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ ಬಹಳ ಮುಖ್ಯವಾದದ್ದು. 2ನೇ ಅಧ್ಯಾಯದಲ್ಲಿ ವಾಕ್ಯ ಅಲ್ಲಿ 42ರಿಂದ 47, ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ ವಾಕ್ಯ 42ರಿಂದ 47. 4ನೇ ಅಧ್ಯಾಯ ವಾಕ್ಯ 32ರಿಂದ 37. 2 ಅಧ್ಯಾಯಗಳಲ್ಲಿ ಆದಿ ಸಭೆಯಲ್ಲಿ ಯಾವ ರೀತಿ ಅವರು ಆಚರಣೆ ಮಾಡಿದರು. ಎಲ್ಲರೂ ಒಟ್ಟಾಗಿ ಬರುತ್ತಾ ಇದ್ದರು, ಆಚರಣೆ ಮಾಡ್ತಾ ಇದ್ದರು. ಶಿಷ್ಯರು ಹೇಳಿದಂಥ ಮಾತುಗಳನ್ನು ಕೇಳುತ್ತಾ ಇದ್ದರು. ಅವರು ಏನೆಲ್ಲ ತಂದಿದ್ದಾರೆ ಊಟವನ್ನು ಹಂಚಿ ತಿನ್ನುತ್ತಾ ಇದ್ದರು. ಹಾಡುಗಳನ್ನು ಕೀರ್ತನೆಗಳನ್ನು ಹಾಡಿ ಸಂತೋಷ ಸಮಾಧಾನದಿಂದ ಹೋಗ್ತಾ ಇದ್ದರು. ಅವರ ಮಧ್ಯದಲ್ಲಿ ಯಾರು ಅಗತ್ಯ ಇದ್ದವರು, ನೀಡಿ ಪೀಪಲ್ ಅಂತ ಇರಲಿಲ್ಲ, ಹಂಚಿಕೊಳ್ತಾ ಇದ್ದರು. ಅದು ಆಗಬೇಕಾಗಿದೆ ಪ್ರಿಯರೇ. ಆದರೆ ಕೆಲವೊಮ್ಮೆ ಇದು ನಮ್ಮಲ್ಲಿ ಕೆಲವೊಮ್ಮೆ ಕಡಿಮೆ ಸ್ವಲ್ಪ ಇರಬಹುದು. ಅದು ನಮ್ಮ ಕೊರತೆಗಳು. ಹಂಚಿಕೊಳ್ಳುವುದನ್ನು ಕೆಲವೊಮ್ಮೆ ಮಾಡುತ್ತೇವೆ, ಕೆಲವೊಮ್ಮೆ ಮಾಡುತ್ತಾ ಇಲ್ಲ. ಇದು ಮಾಡಬೇಕಾಗಿದೆ. ನೀವು ಮನೆಗೆ ಹೋದಾಗ ಅದನ್ನು ಪುನಃ ನೀವು ಧ್ಯಾನಿಸಬೇಕಾಗಿದೆ. ಆದರೆ ಸಮಯ ಹೋಗುವಾಗ ಏನಾಯಿತು, ಇದನ್ನು ಸಹ 2ನೇ ಭಾಗ ಸಣ್ಣದರಲ್ಲಿ ಹೇಳುತ್ತಾ ಇದ್ದೇನೆ. ನಾವು ನೋಡಿದೆವು, ವಿಮೋಚನಾ ಕಾಂಡದಲ್ಲಿ ಅವರು ಆಚರಣೆ ಮಾಡಿದರು, ಹಂಚಿ ತಿಂದರು. ಆದರೆ ಕಾಲ ಉರುಳಿ ಹೋಗುವಾಗ ಏನಾಯಿತು, ಆಡು ಕುರಿಯನ್ನು ತಂದು ಮಾಂಸ ಮಾಡಿದ್ದಾರೆ, ಡ್ಯಾನ್ಸ್ ಸಹ ಮಾಡಿದ್ದಾರೆ, ಎಲ್ಲ ವಿಚಾರ ಇತ್ತು. ಆದರೆ ಸಮಯ ಮೀರಿ ಹೋಗುವಾಗ ನಾವು ಮುಂದಕ್ಕೆ ನೋಡಿದರೆ ಪ್ರಿಯರೇ, ಅಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತಾ ಇದೆ,
ಬಡವರಿಗೆ, ಬಗ್ಗರಿಗೆ, ರೋಗಿಗಳಿಗೆ, ಪ್ರಾಯಸ್ಥರಿಗೆ ಅವರು ಸ್ಥಾನಮಾನ ಕೊಡಲಿಲ್ಲ. ಅದು ಸಹ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಆದಿಸಭೆಯಲ್ಲಿ ಸ್ವಲ್ಪ ಸಮಯ ಸರಿಯಾಗಿತ್ತು, ನೀವು ಮುಂದಕ್ಕೆ ಓದಬೇಕು. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯ, ಅಲ್ಲಿ ಕೆಲವೊಂದು ವಾಕ್ಯಗಳು ಇವೆ. ನೀವು ಪ್ರಭುವಿನ ಭೋಜನಕ್ಕೆ ಬಂದಾಗ ಕೆಲವರು ಗಟ್ಟಿ ಊಟ ಮಾಡಿ ಹೊಟ್ಟೆ ತುಂಬಿಸ್ತೀರಿ, ಇತರರಿಗೆ ಏನೂ ಕೊಡುವುದಿಲ್ಲ. ಪಾಪದವರಿಗೆ ನೀವು ಕಾಯುತ್ತಾ ಕೂತ್ಕೊಳ್ಳುವುದಿಲ್ಲ, ನೀವೇ ತಿಂದು ಆಮೇಲೆ ಆಚರಣೆ ಮಾಡ್ತಾ ಇದ್ದೀರಾ. ಆ ಮಾತುಗಳನ್ನು ಸಹ ಕೊರಿಂಥಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 23ರಿಂದ 26 ವಾಕ್ಯ. ಆದುದರಿಂದ ನಿಮ್ಮಲ್ಲಿ ಹಲವರು ರೋಗಿಗಳಾಗಿದ್ದೀರಾ. ಹಲೋ, ಇತರರ ಕಷ್ಟಗಳಿಗೆ ಸ್ಪಂದಿಸದೇ ಇದ್ದರಿಂದ ಪರಮಪ್ರಸಾದದ ಆಚರಣೆಯನ್ನು ಮಾಡುತ್ತಾ ಇದ್ದೀರಾ, ಆದರೆ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡುವುದಿಲ್ಲ. ಹಲವರು ರೋಗಿಗಳಾಗಿದ್ದೀರಾ. ಸಂತ ಪೌಲರ ಮಾತುಗಳು. ಮುಖದಲ್ಲಿ ಒಂದು ಸಂತೋಷ ಕಾಣುತ್ತಾ ಇಲ್ಲ, ಶಾಂತಿ ಸಮಾಧಾನ ಮಾಯವಾಗಿದೆ. ನಿಜವಾದ ಪರಮ ಪ್ರಸಾದದ ಆಚರಣೆ ಮಾಡಿದಂಥ ನಾವು ಒಬ್ಬರು ಇನ್ನೊಬ್ಬರಿಗೆ ಸ್ಪಂದಿಸಬೇಕಾಗಿದೆ ಅಲ್ವಾ? ಹೌದಲ್ವಾ? ಒಬ್ಬರಿನ್ನೊಬ್ಬರಿಗೆ ಸಹಾಯ ಮಾಡಬೇಕಾಗಿದೆ, ಒಬ್ಬರಿನ್ನೊಬ್ಬರನ್ನು ಪ್ರೀತಿಸಬೇಕಾಗಿದೆ, ಯೇಸು ಸ್ವಾಮಿ ಪ್ರೀತಿಸಿದ ಹಾಗೆ ಅಂತ ಹೇಳಿ ಕೆಲವೊಂದು ಮಾತುಗಳನ್ನು ನಾವು ಧ್ಯಾನಿಸುವಾಗ ಇನ್ನು ಮುಂದಕ್ಕೆ, ಇದು 1ನೇ ಭಾಗ. 2ನೇ ಭಾಗದಲ್ಲಿ ಕೆಲವು ಅಗತ್ಯದ ವಿಚಾರಗಳನ್ನು ನಾವು ನೋಡಬೇಕಾಗಿದೆ. ನಿಜವಾದ ಪರಮ ಪ್ರಸಾದದ ಆಚರಣೆ. ನಮ್ಮ ಸಹೋದರರು ನಮಗೆ ಈಗ ಸಹಾಯ ಮಾಡ್ತಾರೆ. ಏನು ನೋಡೋಣ. ನಾವು ಎಲ್ಲರೂ ಪರಮ ಪ್ರಸಾದದ ಆಚರಣೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಅಂತ ಹೇಳುವಾಗ ಏನಾಗ್ತಾ ಇದೆ? ಫಸ್ಟ್ಗೆ ಈ ಪರಮ ಪ್ರಸಾದದ ಆಚರಣೆಯಲ್ಲಿ ಚೊಕ್ಕದಾಗಿ ಕೆಲವೇ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಕೆಲವೇ ಮಾತುಗಳಲ್ಲಿ ಪ್ರಪ್ರಥಮವಾಗಿ ನಾವು ಎಲ್ಲರೂ ಒಂದು ಕುಟುಂಬ ಸಮೇತ ನಾವು ಬರುತ್ತಾ ಇದ್ದೇವೆ. ಆ ಧರ್ಮ ಕೇಂದ್ರಕ್ಕೆ ಸೇರಿದ ಜನರು ನಾವು ಒಟ್ಟಾಗಿ ಬರುತ್ತಾ ಇದ್ದೇವೆ ಅಲ್ವಾ? ಎ ಕಮ್ಯುನಿಟಿ ಗ್ಯಾದರಿಂಗ್. ನಮ್ಮದು ಒಬ್ಬೊಬ್ಬರದ್ದು ಆಚರಣೆ ಅಲ್ಲ. ಅದಕ್ಕಾಗಿ ಪ್ರಿಯರೇ, ಎಲ್ಲಿ ಒಂದು ಸಣ್ಣ ಒಂದು ದೇವಾಲಯ ಕಟ್ಟುತ್ತಾರೆ ಅಂತ ತಿಳಿದರೆ ಸಾಕು, ಸುತ್ತಮುತ್ತ ಸ್ಥಳಕ್ಕೆ ಬೆಲೆ ಜಾಸ್ತಿ ಆಗ್ತದೆ. ಒಂದು ದೇವಾಲಯ ಕಟ್ಟುತ್ತಾರೆ ಅಥವಾ ಒಂದು ಸಣ್ಣ ಒಂದು ಚಾಪಲ್ ಕಟ್ಟುತ್ತಾರೆ ಅಂತೇಳಿ ಸುದ್ದಿ ಸಿಕ್ಕಿದರೆ ಸಾಕು, ಮರು ದಿವಸದಿಂದಲೇ ಆ ಸ್ಥಳಕ್ಕೆ, ಪಕ್ಕದಲ್ಲಿರುವ ಸ್ಥಳಕ್ಕೆ ರೇಟ್ ಡಬಲ್ ಆಗ್ತದೆ. ಯಾಕೆ? ಕಾರಣ ನೋಡಿ, ನಮ್ಮ ಆಚರಣೆ ಸಮುದಾಯದ ಆಚರಣೆ. ನಾವು ಒಬ್ಬೊಬ್ಬರು ಬಂದು ಆರಾಧನೆ ಮಾಡಿ ಅದು ನಾವು ಅಡೋರೇಷನ್ ಚಾಪಲ್ಗೆ ಹೋಗಿ ಮಾಡುವಂಥದ್ದು. ಈ ಪರಮ ಪ್ರಸಾದದ ಆಚರಣೆ ನಮ್ಮದು ಸಮುದಾಯದ ಆಚರಣೆ ಅಂತ ಹೇಳುವಾಗ, ಮೊದಲ ದಿವಸ ಒಂದು ಹೊಸತೊಂದು ಚಾಪಲ್ ಕಟ್ಟಿದರೆ ಸಹ ಮೊದಲ ದಿನ ಜನ ಕಡಿಮೆ ಇರಬಹುದು, ಕ್ರಮೇಣ ಜನ ಜಾಸ್ತಿ ಆಗ್ತಾರೆ. ಜನ ಜಾಸ್ತಿ ಆಗಿ ಹೋಗುವಾಗ, ಮನೆಗೆ ಹೋಗುವಾಗ ನೀವು ಗೇಟಿನ ಪಕ್ಕದಲ್ಲಿ ನೋಡಿದರೆ ಯಾರೊಬ್ಬರು ಸ್ವಲ್ಪ ಈರುಳ್ಳಿ ಮಾರ್ತಾರೆ, ಕೆಲವರು ಟೊಮೆಟೊ ಮಾರ್ತಾರೆ, ಇದು ಜಾಸ್ತಿ ಆಗುತ್ತೆ. ಆಮೇಲೆ ಒಬ್ಬರು ಸಣ್ಣ ಒಂದು ಹೋಟೆಲ್ ಹಾಕ್ತಾರೆ. ಸ್ವಲ್ಪ ದಿವಸ ಹೋದ ನಂತರ ಆ ಧರ್ಮ ಕೇಂದ್ರದವರು ಎಲ್ಲಿಂದಲೋ ಹುಡುಕಾಡಿಬಿಟ್ಟು ಯಾರದಾದರೂ ಒಂದು ಪ್ರಯತ್ನ ಮಾಡಿ ಧರ್ಮ ಭಗಿನಿಯರನ್ನು ಕರೆ ತರ್ತಾರೆ. ಅವರು ಬಂದ ಕೂಡಲೇ ಒಂದು ಸಣ್ಣ ಒಂದು ಡಿಸ್ಪೆನ್ಸರಿ ಆರಂಭ ಮಾಡ್ತಾರೆ. ಆಮೇಲೆ ಸಣ್ಣ ಒಂದು ಟೈಪಿಂಗ್ ಸ್ಕೂಲೋ ಅಥವಾ ಸಣ್ಣದೊಂದು ನರ್ಸರಿ ಶಾಲೆಯನ್ನು ಆರಂಭ ಮಾಡ್ತಾರೆ. ಇದುವರೆಗೆ ಬರೀ ಕ್ರೈಸ್ತರು ಆರಾಧನೆಗೆ ಮಾತ್ರ ಬರುತ್ತಾ ಇದ್ದರು, ಈಗ ಎಲ್ಲರೂ ಬರುತ್ತಾರೆ, ಇತರರು ಬರ್ತಾರೆ. ಆದಿತ್ಯವಾರ ದಿವಸ ಒಂದು 100-200 ಜನರು ಸೇರ್ತಾರೆ. ತರಕಾರಿ ಪಲ್ಯ ಅದೆಲ್ಲ ಗೇಟಿನ ಹೊರಗಡೆ ಅದು ಮಾರಲಿಕ್ಕೆ ವ್ಯಾಪಾರ ಆಗ್ತದೆ, ಸಂತೆ ಆರಂಭವಾಗ್ತದೆ. ಈ ರೀತಿ ಬೆಳೆಯುತ್ತಾ ಹೋಗ್ತದೆ. ಸ್ವಲ್ಪ ಸಮಯ ಹೋದಾಗ ಸಣ್ಣ ಒಂದು ಶಾಲೆ ಆರಂಭ ಆಗ್ತದೆ ಅಲ್ವಾ? ಇದು ನಿಮ್ಮ ಅನುಭವ. ಇದನ್ನು ಹೊಸತ್ತ ಕೇಳುವುದು ನೀವು? ಇಲ್ಲ ಅಂತ ಹೇಳುವಾಗ ಧರ್ಮ ಕೇಂದ್ರದ ಸುತ್ತ ಒಂದು ಮಾರ್ಕೆಟ್ ಜಮಾ ಆಗ್ತದೆ, ಮನೆಗಳು ಜಾಸ್ತಿ ಬರ್ತವೆ. ಸಣ್ಣ ಒಂದು ಹೋಟೆಲ್ ಬರಬಹುದು. ಅದೇ ರೀತಿ ಒಬ್ಬರು ಶೌರಿಕರ ಶಾಪ್ ಬರ್ತದೆ, ಈ ಥರ ಬಂದವರು ಗಡ್ಡ ಮೀಸೆ ಕೂದಲು ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತೇಳಿ ಇದೆಲ್ಲ ಆಗ್ತಾ ಇದೆ. ಅದಕ್ಕಾಗಿ ನಾವು ಸಮುದಾಯದ ಆಚರಣೆ ನೋಡಿ, ಪ್ರಭು ಯೇಸು ಹೇಳಿದಂಥ ಮಾತುಗಳು ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ ವಾಕ್ಯ 18ರಿಂದ 20 ನಾವು ನೋಡಿದರೆ, ಎಲ್ಲಿ 2-3 ಜಮವಾಗಿದ್ದಾರೆ, ಸೇರುತ್ತಾರೆ, ಅವರ ಮಧ್ಯದಲ್ಲಿ ನಾನು ಇದ್ದೇನೆ. 5 ರೀತಿಯಲ್ಲಿ ಪರಮ ಪ್ರಸಾದದ ಆಚರಣೆಯನ್ನು ಮಾಡುವಾಗ, ಪವಿತ್ರ ಬಲಿಪೂಜೆ ಮಾಡುವಾಗ 5 ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುತ್ತಾರೆ. ಮೊದಲನೇದಾಗಿ ಬಲಿಪೀಠ ಉಂಟು. ಬಲಿಪೀಠ ಪ್ರಭು ಯೇಸು ಕ್ರಿಸ್ತರ ಸಂಕೇತವದು. ಬಲಿಪೀಠದಲ್ಲಿ ನಮಗೆ, ಅದಕ್ಕಾಗಿ ಒಮ್ಮೆ ಪರಮ ಪ್ರಸಾದ ಆಚರಣೆ ಆರಂಭವಾದ ನಂತರ ನಮಸ್ಕಾರ ಮಾಡುವುದು ಆ ಕಡೆ ಈ ಕಡೆ ಅಲ್ಲ, ಪವಿತ್ರ ಬಲಿಪೀಠಕ್ಕೆ ನಮಸ್ಕಾರ. ಹೌದು, ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗಿದ್ದಾರೆ. ಎರಡನೇದು ಕಮ್ಯುನಿಟಿ, ಸಮುದಾಯ. ಇಷ್ಟೊಂದು ಜನರು
ಬಂದಿದ್ದಾರೆ. ಆ ಸಮುದಾಯದಲ್ಲಿ ಎಲ್ಲಿ ಇಬ್ಬರೋ ಮೂವರೋ ಸೇರ್ತಾರೆ, ಅವರ ಮಧ್ಯದಲ್ಲಿ ನಾನು ಇದ್ದೇನೆ. ಮೂರನೇದು, ಧರ್ಮಗುರುಗಳು ಅಥವಾ ಯಾಜಕರು ಇದ್ದಾರೆ, ಅವರಲ್ಲಿ ಯೇಸು ಸ್ವಾಮಿ ಪ್ರತ್ಯಕ್ಷರಾಗ್ತಾರೆ. ನಾಲ್ಕನೆಯದು, ದೇವರ ವಾಕ್ಯವನ್ನು ಆಲಿಸಿದಾಗ. ಅದಕ್ಕಾಗಿ ದೇವರ ವಾಕ್ಯಕ್ಕೆ ಮತ್ತು ಪರಮಪ್ರಸಾದಕ್ಕೆ ನಾವು ಅದೇ ರೀತಿ ಗೌರವವನ್ನು ಕೊಡಬೇಕು. ದೇವರ ವಾಕ್ಯ ಇರುವಂಥ ಈ ಬೈಬಲ್ ಎಲ್ಲಿಯೋ ಬಿಸಾಡಿದರು, ಅದಕ್ಕೆ ಗೌರವ ಇಲ್ಲ. ಇಲ್ಲ ಇಲ್ಲ, ಹಾಗೆ ಆಗುವುದಿಲ್ಲ. ಅತ್ಯಂತ ಗೌರವವನ್ನು ಕೊಡಬೇಕಾಗಿದೆ. ಬಹಳ ಒಂದು ಗೌರವ ವಿಶ್ವಾಸದಿಂದ ನಾವು ಓದಬೇಕಾಗಿದೆ. ಮತ್ತೆ ಪವಿತ್ರ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ಅರ್ಪಿಸಿದಾಗ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗ್ತಾ ಇದೆ. 5 ರೀತಿಗಳಲ್ಲಿ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗ್ತಾರೆ ಅಂತ ಹೇಳುವಾಗ, ನಾವು ಬಲಿಪೂಜೆಗೆ ಬಂದಂಥವರು ಆ ಎಂಟ್ರೆನ್ಸ್ ಹಿಮ್ ಅಥವಾ ಆರಂಭದ ಒಂದು ಹಾಡು ಯಾವ ರೀತಿ ಸಹೋದರರೇ, ಯಾವ ಒಂದು ಹಾಡು ಹಾಕಿಬಿಡಿ. ಯಾವ ರೀತಿ ನಾವು ನಿದ್ದೆ ಮಾಡಿಬಿಟ್ಟು ಏನೋ ತಿಳಿಯದಾಗೆ ಮಾಡಿ ಬಹಳ ಒಂದು ಗೌರವದಿಂದ ಡ್ರಮ್ ಬಿಟ್ ಮಿಲಿಟ್ರಿಗೆ ಹೋದ ಹಾಗೆ ಯಾವುದೋ ಒಂದು ಹಾಡು ಹಾಡಿ, ಒಂದು ಸಾಕು, 1-2 ಲೈನ್ ಹಾಡಿದರೆ ಸಾಕು. ನನ್ನೇಸುದೇವನೇ ನಿನಗೆ, ಯೇಸುದೇವನ ಪಾದದ ಪೂಜೆಗೆ ಇಂದು ನನ್ನನ್ನೇ ನಾ ಸಮರ್ಪಿಪೆ. ನಾ ಹಾಡುವೆ, ನಿನ್ನ ಕೊಂಡಾಡುವೆ. ನನ್ನೇಸುದೇವನೇ ನಿನಗೆ, ಯೇಸುದೇವನ ಪಾದದ ಪೂಜೆಗೆ ಇಂದು ನನ್ನನ್ನೇ ನಾ ಸಮರ್ಪಿಪೆ. ನಾ ಹಾಡುವೆ, ನಿನ್ನ ಕೊಂಡಾಡುವೆ. ಇಂಗ್ಲಿಷ್ನಲ್ಲಿ ನಾವು ಹಾಡು ಹಾಡುವಾಗ, ಕಮ್ ಲೆಟ್ ಅಸ್ ಗೋ ಟು ದ ಮೌಂಟೇನ್ ಆಫ್ ದ ಲಾರ್ಡ್, ಲೆಟ್ ಅಸ್ ಡ್ರಮ್ ಬೀಟ್ ಆದ ಹಾಗೆ ನೀವೊಂದು ಹಾಡುವಂಥ ಹಾಡು ನಿಮ್ಮ ಪಕ್ಕದಲ್ಲಿರುವ 4 ಜನರಿಗೆ ಕೇಳಬೇಕು. ಸಮುದಾಯ ಅವು ಹಾಡುವಾಗ ಅವರಿಗೆಲ್ಲ ಮೈ ಮೇಲೆಲ್ಲ ಆ ಗೂಸ್ ಬಂಪ್ಸ್ ಹೇಳ್ತಾರೆ, ಆ ರೋಮ ಎಲ್ಲ ನೆಟ್ಟಗೆ ಆಗುವಂಥದ್ದು. ಆ ರೀತಿ ಆಗಬೇಕಾಗಿದೆ. ನಾವು ಏನೋ ಒಂದು ಮೂಲೆಯಲ್ಲಿ ಇದ್ದು ಬಿಟ್ಟು, ಏನೋ ಒಂದು ಕಂಬದ ಬದಿಯಲ್ಲಿ ಅಡ್ಡಕ್ಕೆ ನಿಂತು ಬಿಟ್ಟು ಇಲ್ಲ. ದೇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ, ಆಚರಣೆ ಮಾಡಲಿಕ್ಕೆ, ನಿಮ್ಮನ್ನು ಸ್ತುತಿಸಲು ಕೊಂಡಾಡಲು ನಾನು ಬಂದಿದ್ದೇನೆ ಅಂತ ಹೇಳಿ. ಕೂಟಾಮಿ ಲ್ಯಾವಾಮಿ ಘರಾನ್ ದೇವಾಚ ನಾವು ಕೊಂಕಣಿಯಲ್ಲಿ ಹಾಡುವಾಗ ಒಂದು ಕುಟುಂಬವಾಗಿ ನಾವು ಸೇರಿದ್ದೇವೆ. ಎಲ್ಲರೂ ನಿಂತುಕೊಂಡು 1-2-3 ಚರಣಗಳನ್ನು ಹಾಡಿದಾಗ ಒಂದು ಹೊಸ ಒಂದು ಶಕ್ತಿ, ಒಂದು ಬೆಂಕಿ ಬರಬೇಕಾಗಿದೆ. ಇನ್ನು ಮುಂದಕ್ಕೆ ನಾವು ಹೋಗುವಾಗ ಆಮೇಲೆ ಆಯಿತು, ಏನಾಗ್ತಾ ಇದೆ, ನಾವು ನಮ್ಮ ಪಾಪಗಳ ನಿವೇದನೆಯನ್ನು ಮಾಡ್ತಾ ಇದ್ದೇವೆ. ಪ್ರಭುವೇ ಒಂದು ಹಾಡನ್ನು, ಅದಕ್ಕೆ ಪ್ರಭುವನ್ನು ಬೇಡುವಂಥದ್ದು, ಕ್ಷಮೆಯನ್ನು ಬೇಡುವಂಥದ್ದು. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಯಾಕೆ ದಯೆ ತೋರಿ, ಯಾಕೆ ದಯೆ ತೋರಿ? ಆ ನಂತರ ಪ್ರಾರ್ಥನೆ ಬರ್ತಾ ಇದೆ, ಐ ಕನ್ಫೆಸ್, ಸ್ವಾಮಿ ನಾನು ಪಾಪಿ, ಏನು ಮಾಡಿದೆ, ಯಾವ ಪಾಪ ಮಾಡಿದ್ದೇನೆ? ಕೆಲವೊಮ್ಮೆ ಮಾತಿನಿಂದ ನೋವಿಸಿದ್ದೇನೆ, ಕೆಲವೊಮ್ಮೆ ಮಾತು ಆಡಲಿಲ್ಲ, ಯೋಚನೆಯಲ್ಲಿ, ಮನಸ್ಸಿನಲ್ಲಿ ಯೋಚನೆ, ಮಾತಿನಿಂದಲೂ ಯೋಚನೆಯಿಂದಲೂ ಮಾಡಬಾರದನ್ನು ಮಾಡಿದ್ದೇನೆ. 4 ವಿಚಾರಗಳು ಇವೆ. ಅದಕ್ಕಾಗಿ ಸ್ವಾಮಿ ದಯೆ ತೋರಿ. ಇಟ್ಸ್ ಎ ಪಬ್ಲಿಕ್ ಕನ್ಫೆಷನ್. ಐ ಕನ್ಫೆಸ್ ಅಂತ ಹೇಳಿ ಎಲ್ಲರ ಮುಂದೆ ಹೇಳುವಂಥದ್ದು, ನಾನು ಮಾತಿನಿಂದಲೂ ಯೋಚನೆಯಿಂದಲೂ ಮಾಡಬೇಕಾದನ್ನು ಮಾಡದೆ, ಮಾಡಬಾರದನ್ನು ಮಾಡಿ ನಾನು ತಪ್ಪು ಮಾಡಿದ್ದೇನೆ ಸ್ವಾಮಿ. ಅದಕ್ಕಾಗಿ ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ ಅಂತೇಳಿ ಅವರ ಕ್ಷಮೆಯನ್ನು ಬೇಡುವಂಥದ್ದು. ಕ್ಷಮೆ ಅವರಲ್ಲಿ ಮಾತ್ರ ಅಲ್ಲ, ದೇವರಲ್ಲಿ ಮಾತ್ರ ಅಲ್ಲ, ಒಬ್ಬರು ಇನ್ನೊಬ್ಬರಲ್ಲಿ ಕ್ಷಮೆಯನ್ನು ಬೇಡುವಂಥ ಸಮಯ. ಇಲ್ಲದಿದ್ದರೆ, ಏಕೆಂದರೆ ಯಾಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಒಂದು ವೇಳೆ ನಿನ್ನ ಸಹೋದರನಿಗೆ ನಿನ್ನ ವಿರುದ್ಧ ಏನಾದರೂ ಇದ್ದಲ್ಲಿ ನಿನ್ನ ಕಾಣಿಕೆಯನ್ನು ಬಿಡುವಲ್ಲಿಯೇ. ಇವತ್ತು ಬೇಡ, ಬಲಿಪೂಜೆ ಬೇಡ, ನೀನು ಹೋಗಿ 3 ತಿಂಗಳ ನಂತರ ಬಂದರೆ ತೊಂದರೆ, ಎಲ್ಲರ ಹತ್ರ ಕ್ಷಮೆಯನ್ನು ಕೇಳಿ ಮತ್ತೆ ಬಾ. ಅಂಥ ಒಂದು ಭಾವನೆಯಿಂದ ನಾವು ಇರಬೇಕಾಗಿದೆ. ಅದು ಬಿಟ್ಟು ಬರಲಿ, ಪೂಜೆಗೆ ಹೋಗಿ ಬರ್ತೇನೆ, ಮತ್ತೆ ನಿನಗೆ ಕಲಿಸ್ತೇನೆ ಅಂತೇಳಿ ಬುದ್ಧಿ ಅಂತ ಹೇಳಿ ಪೂಜೆಗೆ ಬಂದರೆ ದೇವರಿಗೆ ಮೆಚ್ಚುಗೆ ಯಾದೀತಾ ಪ್ರಿಯರೇ? ಅದಕ್ಕಾಗಿ ಈ ಕ್ಷಮೆಯನ್ನು ಬೇಡಿ, ಈ ಪಾಪ ನಿವೇದನೆಯ ಕ್ಷಮೆ ಆ ಮಾತುಗಳನ್ನು ಹಾಡಿದ ನಂತರ, ಆ ನಂತರ ಮಾತ್ರ ಭಾನುವಾರ ಮಹಿಮೆ ಹಾಡನ್ನು ಹಾಡಲಿಕ್ಕೆ ಆಗ್ತಾ ಇದೆ. 1992ರಲ್ಲಿ ನನಗೆ ದೇವರು ಇಲ್ಲಿ ಬಂದು ಧ್ಯಾನವನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದರು, 92ರಲ್ಲಿ. ಈಗ ಇದು 33 ವರ್ಷ ಆಯಿತು. ಈ 33 ವರ್ಷಗಳ ನಂತರ ನಾನು ಇಲ್ಲಿ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಬಂದಂಥ ಜನರು
ದೇವರ ವಾಕ್ಯಕ್ಕಾಗಿ ದಾಯಿಸುವಂಥದ್ದು ನಾನು ನೋಡಿದ್ದೇನೆ. ಇವತ್ತು ನನಗೆ 33 ವರ್ಷಗಳ ನಂತರ ಇಲ್ಲಿ ಒಂದು ದೇವರ ವಾಕ್ಯದ ವಿಚಾರ ಏನೋ ಸ್ವಲ್ಪ 2 ಮಾತುಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನನ್ನ ಅಂತರಾಳದಲ್ಲಿ ಇದ್ದಂಥ ಆಸೆಯನ್ನು ದೇವರು ಈಡೇರಿಸಿದ್ದಾರೆ. ಪ್ರಿಯರೇ, ಅವರಿಗೆ ಸ್ತೋತ್ರ. ಎಲ್ಲಿಯಾದರೂ ನಿಮಗೆ ಒಂದು 3 ಸೆನ್ಸ್ ಕಾಣಲಿಕ್ಕೆ ಸಿಗ್ತದೆ. ಅಲ್ಲ, ನಿಮ್ಮ ಮಕ್ಕಳಿಗೆ ಪ್ರಾಯ ಆಯಿತು, ಮದುವೆಯ ಸಮಯ ಆಯಿತು, ಸಂಬಂಧ, ದೇವರೊಂದು ಒಳ್ಳೆಯ ಸಂಬಂಧವನ್ನು ಕೊಡಿ, ಇವತ್ತೋ ನಾಳೆ ಅವರು ಕೊಡ್ತಾರೆ. ಅಥವಾ ಒಂದು ಸಣ್ಣ ಒಂದು 2 ವೀಲರ್, ನನಗೆ ಸ್ವಾಮಿ ಒಂದು 2 ವೀಲರ್ ತೆಗೆದುಕೊಳ್ಬೇಕು, ಜಾಸ್ತಿ ಹಣ ಇಲ್ಲ, ಒಂದು ಕಡಿಮೆ ರೇಟಿದೊಂದು ತೋರಿಸಿಕೊಡಿ. ಎಲ್ಲಿಯಾದರೂ ಯಾರಾದರೂ ಹೇಳ್ತಾರೆ, ಒಬ್ಬರು 2 ವೀಲರ್ ಮಾರ್ತಾರೆ. ಆಗ್ತದೆ ಇದು. ಅದಕ್ಕಾಗಿ ಪ್ರಿಯರೇ, ಪ್ರಾರ್ಥಿಸೋಣ ಅಂತ ಹೇಳುವಾಗ ಎಲ್ಲರಿಗೆ ಇದೊಂದು ಕರೆ. ಮೌನವಾಗಿ ಇದ್ದು ಬಿಟ್ಟು ತನು ಮನ ಧನದಿಂದ ಸ್ವಾಮಿ ಏನು ಅದಕ್ಕಾಗಿ ಹೇಳುದು ಪ್ರಾರ್ಥಿಸೋಣ. ವಿಶ್ವಾಸದಿಂದ ಮಾಡಿದ ಪ್ರಾರ್ಥನೆ ದೇವರು ಯಾವತ್ತೂ ಇಲ್ಲ ಅಂತ ಹೇಳುತ್ತಾ ಇಲ್ಲ. ಏಕೆಂದರೆ ನಮಗೆ ಅವರು ವಿಶೇಷವಾದ ಒಂದು ವಾಗ್ದಾನ ಮಾಡಿದ್ದಾರೆ. ಸಂತ ಯೋಹನನ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 37 ನೋಡಿ. ಯಾರಾದ್ರೊಬ್ಬರು ತೆಗೀರಿ. ಸಂತ ಯೋಹನನ ಶುಭ ಸಂದೇಶ 6ನೇ ಅಧ್ಯಾಯ 37 ವಾಕ್ಯ. ವಿಶ್ವಾಸದಿಂದ ನನ್ನ ಬಳಿಗೆ ಬರುವವರನ್ನು, ವಿಶ್ವಾಸದಿಂದ ನನ್ನಲ್ಲಿ ಪ್ರಾರ್ಥಿಸುವವರನ್ನು ಓದಿರಿ ಪ್ರಿಯರೇ. ಓದಬೇಕು, ಆಲಿಸಬೇಕು ಪ್ರತಿಯೊಬ್ಬರು ಅಂತ ಹೇಳುವಾಗ ಎಷ್ಟು 1000 ಬಾರಿ ನಾವು ವಚನಗಳನ್ನು ಆಲಿಸಿದ್ದೇವೆ. ನೆನಪುಂಟ? ಈಗ ಹೇಳಿದರೆ ಪಟ 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 ಅಂತ ಹೇಳಿ ಒಂದು 200 ಆದರೂ ನೀವು ವಚನಗಳನ್ನು ಹೇಳಬೇಕು. ಕೆಲವರಿಗಂತೂ ಬರಬಹುದು, ಬರಬೇಕು ಪ್ರಿಯರೇ. ದೇವರ ವಾಕ್ಯಕ್ಕೆ ಗಮನ ಕೊಡಬೇಕು. ಒಂದು ಶಬ್ದ ಸಾಕು ಮನುಷ್ಯನ ಜೀವನ ಚೇಂಜ್ ಮಾಡಲಿಕ್ಕೆ. ಒಂದು ವಾಕ್ಯ ಸಾಕು. ನಾವು ಗಮನ ಕೊಟ್ಟು ಆಲಿಸುವಂಥ ಒಂದೇ ಒಂದು ಮಾತು ಸಾಕು. 4 ವಾಚನಗಳನ್ನು ಆಲಿಸ್ತೇವೆ, ಆಮೇಲೆ ಅದಕ್ಕೆ ಸ್ವಲ್ಪ ಪ್ರಬೋಧನೆ ಉಂಟು. ಪ್ರತಿ ಭಾನುವಾರ ಸ್ವಲ್ಪ 4 ಸಲವಾದರೂ ಆ ಎಲ್ಲ ವಾಚನಗಳನ್ನು ಓದಿ ಬರಬೇಕು. ಗುರುಗಳು ಸಹ ಒಂದು 8 ಸಲ ಓದಬೇಕು. ಅವರು ಆಮೇಲೆ ಅದರ ಮೇಲೆ ಸ್ವಲ್ಪ ಒಂದು ಪ್ರಬೋಧನೆ ಕೊಡ್ತಾ ಇದ್ದಾರೆ. ಅವರು ಯಾಕೆ ಹೀಗೆ ಹೇಳಿದರು, ಏನು ಕಾರಣ ಇರಬಹುದು. ಕೆಲವೊಮ್ಮೆ ಬರೀ ನೀವು ವಾಚನವನ್ನು ಓದಿದ್ರೆ ಅರ್ಥವಾಗುವುದಿಲ್ಲ, ಅದರ ಮುಂದೆಯೂ ಹಿಂದೆಯೂ ಓದಬೇಕು. ಆಗ ಅರ್ಥವಾಗ್ತದೆ ಯಾಕೆ ಮೋಶೆ ಈ ರೀತಿ ಹೇಳುತ್ತಾ ಇದ್ದಾರೆ, ಯಾಕೆ ಯೆರೆಮೀಯ ಪ್ರವಾದಿ ಈ ಥರ ಹೇಳುತ್ತಾ ಇದ್ದಾನೆ, ಯಾಕೆ ಕೀರ್ತನಕಾರ ಈ ರೀತಿ ಹೇಳುತ್ತಾನೆ, ಯಾಕೆ ಯೇಸು ಸ್ವಾಮಿ ಈ ರೀತಿ ಹೇಳಿದ್ದಾರೆ. ಪ್ರಿಯರೇ, ಅದೇ ರೀತಿ ಯಾರಿಗೆ ಆ ದಿವಸ ಆ ವಾಚನಗಳನ್ನು ಓದಲಿಕ್ಕೆ ಕೊಟ್ಟಿದ್ದಾರೆ ಅವರೊಂದು 10 ಸಲವಾದರೂ ಓದಬೇಕು. ಬಹಳ ಒಂದು ಜವಾಬ್ದಾರಿಯ ಕೆಲಸ. ಬಂದ ಕೂಡಲೇ ಬಂದು ನಿಂತುಕೊಂಡು ಆ ಮೈಕ್ ಸರಿ ಮಾಡಿಬಿಟ್ಟು, ಮೈಕ್ ಮುಖದ ಬಾಯಿ ಲೆವೆಲಿಗೆ ಇರಬೇಕು. ಪ್ರತಿಯೊಂದು ಶಬ್ದ, ಏಕೆಂದರೆ ಕೆಲವರಿಗೆ ಓದಲಿಕ್ಕೆ ಬರುವುದಿಲ್ಲ, ಕಣ್ಣು ಕಾಣುವುದಿಲ್ಲ, ಕೆಲವರಿಗೆ ಕಿವಿ ಸರಿಯಾಗಿ ಕೇಳುತ್ತಾ ಇಲ್ಲ, ಕೆಲವರು ಈ ವಚನವನ್ನು ಇದುವರೆಗೆ ಆಲಿಸಲಿಲ್ಲ, ಪ್ರಪ್ರಥಮವಾಗಿ ಆಲಿಸ್ತಾ ಇದ್ದಾರೆ. ಇದು ನಿಮಗೆ ಕೊಟ್ಟಂಥ ಜವಾಬ್ದಾರಿ. ಒಂದು ವೇಳೆ ಆ ದೇವರ ವಾಚನವನ್ನು ಸರಿಯಾಗಿ ನೀವು ಓದಲಿಲ್ಲ, ನೀವು ಪಾಪ ನಿವೇದನೆಯಲ್ಲಿ ಹೇಳಬೇಕು, ಅದನ್ನು ನಾನು ತಪ್ಪು ಮಾಡಿದೆ ಸ್ವಾಮಿ, ನಾನು ಓದಬೇಕಿತ್ತು, ನನ್ನಿಂದಾಗಿ ಎಷ್ಟೋ ಜನರ ಜೀವನ ಪರಿವರ್ತನೆ ಆಗುತ್ತಾ ಇತ್ತು, ಯಾವಾಗ ನನಗೆ ಸಿಗುತ್ತದೆ ಅಂತ ಹೇಳಿ ಕಾತು ಕೂತ್ಕೊಳ್ಬೇಕು. ನಿಮ್ಮ ವಾರ್ಡಿಗೆ ಇರಬಹುದು, ನಿಮ್ಮ ಸಮುದಾಯಕ್ಕೆ ಸಿಗುವಾಗ ನನಗೆ ಒಂದು ಸಿಕ್ಕಿದರೆ ನಾನೊಂದು ಓದ್ತೇನೆ. ಎಂಥ ಒಂದು ಜವಾಬ್ದಾರಿ. ಆ ಹೇಳುವಂಥ ಪ್ರತಿಯೊಂದು ಮಾತಿಗೂ ಕಿವಿ ಕೊಟ್ಟು ಏನು ಆ ಪ್ರಬೋಧನೆ ಆಗ್ತಾ ಇದೆ ಅದನ್ನು ಆಲಿಸಿ ಮನೆಗೆ ಹೋಗಿ ಮಕ್ಕಳಿಗೆ ಹೇಳಬೇಕಾಗಿದೆ. ಮಕ್ಕಳ ಹತ್ರ ನೀವು ಕೇಳಬೇಕು, ಇವತ್ತು ಪ್ರಬೋಧನೆ ಇತ್ತು ಮಕ್ಕಳೇ ಹೇಳಿಬಿಡಿ ಅಂತೇಳಿ ನೀವು ಕೇಳಬೇಕಾಗಿದೆ. ಅದು ಆದ ನಂತರ ವಿಶ್ವಾಸ ಪ್ರಾರ್ಥನೆ ಉಂಟು. ಭಾನುವಾರ ದಿವಸ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ, ಏನೊಂದು ಅರ್ಥಭರಿತವಾದ ಮಾತು. ಏಕ ದೇವರನ್ನು ವಿಶ್ವಾಸಿಸುತ್ತೇನೆ, ಅವರ ಪುತ್ರ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ, ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಆಮೇಲೆ ಮುಂದಿನ ಭಾಗದಲ್ಲಿ 5 ವಿಶ್ವಾಸ ಪ್ರಾರ್ಥನೆಗಳು. ಪವಿತ್ರ ಧರ್ಮಸಭೆ, ಐ ಬಿಲೀವ್ ಇನ್ ದ ಹೋಲಿ ಕ್ಯಾಥಲಿಕ್ ಚರ್ಚ್, ದ ಕಮ್ಯೂನಿಯನ್ ಆಫ್ ಸೈಂಟ್ಸ್, ಎಲ್ಲ ಸಂತರನ್ನು, ಪಾಪ ನಿವೇದನೆಯ ಸಂಸ್ಕಾರವನ್ನು, ನಮಗೆಲ್ಲರಿಗೂ ಒಂದಿನ ಮರಣ ಉಂಟು, ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಲಿಕ್ಕೆ ಉಂಟು. ಇದೆಲ್ಲವನ್ನು ವಿಶ್ವಾಸಿಸುತ್ತೇವೆ ನಾವು. ಈ ವಿಶ್ವಾಸದ ಪ್ರಾರ್ಥನೆ ಎಷ್ಟೊಂದು ವಿಶ್ವಾಸದಿಂದ ಹೇಳಬೇಕಾಗಿದೆ. ಆ ರೀತಿ ಜೀವಿಸಬೇಕಾಗಿದೆ, ಆ ರೀತಿ ಜೀವಿಸಬೇಕಾಗಿದೆ. ಏಕ ದೇವರನ್ನು ವಿಶ್ವಾಸಿಸುವವರು ಏಕ ದೇವರನ್ನೇ ವಿಶ್ವಾಸಿಸಬೇಕಾಗಿದೆ. ನೆನಪಿಡಬೇಕು ಪ್ರಿಯರೇ. ಆ ನಂತರ ಪ್ರೇಯರ್ಸ್ ಆಫ್ ದ ಫೇತ್ಫುಲ್, ವಿಶ್ವಾಸಿಗಳ ಪ್ರಾರ್ಥನೆ ಉಂಟು. ನನಗೆ ಕೆಲವೊಮ್ಮೆ ಅನಿಸುವುದು, ಇಡೀ ಧರ್ಮಸಭೆಯಲ್ಲಿ ಪ್ರತಿ ಭಾನುವಾರ ದಿವಸ ನಾವು ಪವಿತ್ರ ಧರ್ಮಸಭೆಗಾಗಿ, ರಾಜಕೀಯ ಮುಖಂಡರಿಗಾಗಿ, ರೋಗಿಗಳಿಗಾಗಿ,
ಆ ಲೋಕಲ್ ಧರ್ಮಸಭೆಗಾಗಿ, ಎಲ್ಲ ಅಗತ್ಯಗಳಿಗಾಗಿ, ವಿದ್ಯಾರ್ಥಿಗಳಿಗಾಗಿ, ಯುವಕರಿಗಾಗಿ ಪ್ರಾರ್ಥಿಸ್ತೇವೆ ಅಲ್ವಾ? ಅದಕ್ಕೆ ಒಂದು ಉತ್ತರ ಕೊಡ್ತೇವೆ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ನಿಜವಾಗಿ ಆ ಪ್ರಾರ್ಥನೆ ಆಲಿಸಿ ನಾವು ಹೇಳುವಂಥ ಉತ್ತರನ ಪ್ರಿಯರೇ ಅದು? ಒಂದು ವೇಳೆ ಕೋಟಿ ಕೋಟಿ ಜನರು ಪ್ರತಿ ಭಾನುವಾರ ದಿವಸ ಮಾಡಿದ ಪ್ರಾರ್ಥನೆ ನಿಜವಾಗಿ ಸಹ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಮಾಡಿದರೆ ವಿಶ್ವ ಯಾವತ್ತೂ ಬದಲಾಗ್ತಾ ಇತ್ತು. ಏನೂ ಬದಲಾಗಲಿಲ್ಲ, ಬದಲಾದಾಗೆ ಕಾಣುತ್ತಾ ಇಲ್ಲ. ಪ್ರತಿದಿನ ನಾವು ಪ್ರಾರ್ಥಿಸ್ತೇವೆ ಅಲ್ವಾ? ಅದು ನಮ್ಮ ಧರ್ಮ. ಅದು ಸಂತ ಪೌಲರು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜಕಾರಣಿಗಳಿಗಾಗಿ, ರಾಜರಿಗಾಗಿ, ಮುಖಂಡರಿಗಾಗಿ, ಹಿರಿಯರಿಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸಬೇಕು, ವಿಶ್ವಾಸದಿಂದ ಪ್ರಾರ್ಥಿಸಬೇಕು ಪ್ರಿಯರೇ. ಅದಕ್ಕಾಗಿ ಇದು ಕೆಲವೊಂದು ಮಾತುಗಳು. ಆಮೇಲೆ ನಾವು ಆ ಕಾಣಿಕೆಗಳನ್ನು ತಂದು ಅರ್ಪಿಸುವಂಥ ಸಮಯ, ಕಾಣಿಕೆಗಳನ್ನು ಅರ್ಪಿಸುವಂಥ ಸಮಯ. ಒಂದು ಕಾಲ ಇತ್ತು, ಎಲ್ಲರೂ ಸ್ವಲ್ಪ ಏನೋ ತರಕಾರಿ ಎಲ್ಲ ಮಾಡುವ ಅದನ್ನು ತರ್ತಾ ಇದ್ದರು. ಪೂಜೆಯ ನಂತರ ಮನೆಗಳು ಬಹಳ ದೂರ ಇದ್ದವು, 10-20 ಕಿಲೋಮೀಟರ್. ಆಮೇಲೆ ಎಲ್ಲವನ್ನು ಅಡಿಗೆ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ನಂತರ ಊಟ ಮಾಡಿ ಮತ್ತೆ ಹೋಗುವಂಥವ್ರು. ಏಕೆಂದರೆ ನನ್ನ ಹಿರಿಯರು ಸಹ ಅವರ ಸಮಯದಲ್ಲಿ ಒಂದು 10-12 ಕಿಲೋಮೀಟರ್ ದೂರ ಹೋಗಬೇಕಿತ್ತು, ನಡೆದುಕೊಂಡೇ ಹೋಗುವುದು. ಅಲ್ಲಿ ಹೋಗಿ ಮತ್ತೆ ಇಡೀ ದಿನ ಆಚರಣೆ ಮಾಡಿ ಆಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಬರುವಂಥ ಸಂದರ್ಭ ಇತ್ತಂತೆ ಅವರ ತಂದೆ ತಾಯಿಯ ಸಮಯದಲ್ಲಿ. ಅಂತ ಹೇಳುವಾಗ ಆ ಕಾಣಿಕೆಗಳನ್ನು ತರುವುದು ನೋಡಿ, ವಿವಿಧ ಧರ್ಮ ಸಭೆಗಳಲ್ಲಿ ವಿವಿಧ ರೀತಿಯ ಕೆಲವು ರೂಲ್ಸ್ ರೆಗ್ಯುಲೇಷನ್ ಉಂಟು. ನಮ್ಮ ಕಡೆ ಮಂಗಳೂರು, ಉಡುಪಿ ಕಡೆ ಅಂತ ಹೇಳಿದರೆ ಪ್ರತಿ ಭಾನುವಾರ ಈಗ ಅಂದರೆ ತರಕಾರಿ ಯಾರು ತಯಾರಿಸುವುದಿಲ್ಲ, ಅದಕ್ಕಾಗಿ ಹಣದ ರೂಪದಲ್ಲಿ ಕೊಡುವಂಥದ್ದು. ನಿಮ್ಮ ಧರ್ಮ ಕೇಂದ್ರಕ್ಕೆ ಅದಕ್ಕೆ ತಕ್ಕದಂಥ ರೂಲ್ಸ್ ಉಂಟು. ಅದು ರೂಲ್ಸ್ ಪ್ರಕಾರನೇ ನಡೆಯಲಿಕ್ಕೆ ಉಂಟು. ಏಕೆಂದರೆ ಬಿಷಪ್ ಸ್ವಾಮಿಯವರು ಆ ಕೊಡುವಂಥ ರೂಲ್ಸು ಇಡೀ ಧರ್ಮಸಭೆಗೆ, ಆ ಲೋಕಲ್ ಧರ್ಮಸಭೆಗೆ. ನಮ್ಮ ಕಡೆ ಆದಿತ್ಯವಾರ ಬರುವಂಥ ಆ ಏನೋ ಕಲೆಕ್ಷನ್ ಉಂಟು, ಅದರಲ್ಲಿ 50% ಚರ್ಚಿನ ಅಕೌಂಟಿಗೆ ಹೋಗಲಿಕ್ಕೆ ಉಂಟು. 50%. ಅದರಿಂದ ಎಲೆಕ್ಟ್ರಿಕ್ ಬಿಲ್ ಆಗಬೇಕು, ನೀರಿನ ಬಿಲ್ ಆಗಬೇಕು. ಚರ್ಚ್ನಲ್ಲಿ ಅಂತ ಹೇಳುವಾಗ ಕೆಲವು ಕಡೆ 10-20 ಜನ ಕೆಲಸದವರು ಇದ್ದಾರೆ. ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ 15-20 ಜನ ಕೆಲಸದವರು ಇದ್ದಾರೆ, ಅವರಿಗೆ ಸಂಬಳ ಹೋಗಬೇಕು. ಇದರಲ್ಲಿ 50% ಆ ಚರ್ಚಿನ ಅಕೌಂಟಿಗೆ ಹೋಗ್ತದೆ. ಕೆಲವೊಂದು ಚರ್ಚ್ಗಳಿಗೆ ತಿಂಗಳಿಗೆ 30-40 ಸಾವಿರ ಎಲೆಕ್ಟ್ರಿಕ್ ಬಿಲ್ ಬರ್ತದೆ. ಅದೆಲ್ಲವೂ ಅದರಲ್ಲಿ ಹೋಗಬೇಕಾಗಿದೆ. ಆನಂತರ 25% ಅದನ್ನು ತೆಗೆದು ಬೇರೆ ಇಡ್ಲಿಕ್ಕೆ ಉಂಟು, ಬೇರೆಯೇ ಅಕೌಂಟು. ಅದು ಚಾರಿಟಿ. ಜಾತಿ ಮತ ಧರ್ಮ ನೋಡದೆ ಜನರು ಧರ್ಮ ಕೇಂದ್ರಕ್ಕೆ ಬರಬೇಕು. ಬಂದು ಏನೋ ಅವರವರ ಏನು ಸಾಮರ್ಥ್ಯಕ್ಕೆ ಕೊಡಲಿಕ್ಕೆ ಆಗ್ತದೆ. ಆ 25%ದಲ್ಲಿ ಏನೂ ಹಣ ಉಳಿಸಲಿಕ್ಕೆ ಇಲ್ಲ, ಅದೆಲ್ಲ ಚಾರಿಟಿಯಾಗಿ ಹೋಗ್ತದೆ ಅಂತ ಹೇಳುವಾಗ, ನೀವು ಆದಿತ್ಯವಾರ ಹಾಕಿದ 1 ರೂಪಾಯಿಯಲ್ಲಿ 25 ಪೈಸೆ ನಿಮ್ಮ ಲೆಕ್ಕದಲ್ಲಿ ಚಾರಿಟಿಗೆ ಹೋಯಿತು. ಯಾರೊಬ್ಬನಿಗೊಂದು 100 ರೂಪಾಯಿ ಕೊಟ್ಟರೆ ಅವರು ಮನೆಗೆ ಹೋಗುವಾಗ ಏನೋ ಅನ್ನ ಅಕ್ಕಿ ಏನೋ ಕೊಂಡು ಹೋಗ್ತಾರೆ, ಅದರ ಫಲ ನಿಮಗೆ. ನಾವು ಎತ್ತಿ ಕೊಡುವುದು ಮಾತ್ರ, ಅದು ನಿಮ್ಮ ಹಣ, ನಿಮ್ಮ ಹೆಸರಿನಲ್ಲಿ, ಅದರ ಫಲ ಎಲ್ಲವೂ ನಿಮಗೆ. ಮತ್ತು ಇನ್ನೂ 25% ಆ ಧರ್ಮ ಕೇಂದ್ರದ ಕಾನೂನು ಪ್ರಕಾರ ಅದನ್ನು ನಾವು ಆ ರೋಗಿಸ್ಥರು, ಯಾಜಕರು ಇದ್ದಾರೆ, ಅಥವಾ ಕೆಲವು ಧರ್ಮ ಕೇಂದ್ರದಲ್ಲಿ ಏನೂ ಸಂಪಾದನೆ ಇಲ್ಲ, ಅಲ್ಲಿಗೆ ಅವರು ಬಂದು ಬಿಷಪ್ ಸ್ವಾಮಿಯವರ ಮನೆಗೆ ಬಂದು ಅವರು ಕೊಂಡು ಹೋಗೋ, ಅವರು ಸಹ ಊಟ ಮಾಡಬೇಕಲ್ವಾ? ನೋಡಿ ಏನೊಂದು ಕ್ರಮ ಅಂದರೆ, ಇಡೀ ಧರ್ಮಸಭೆಯಲ್ಲಿ ಎಲ್ಲರಿಗೂ ಅವರವರಿಗೆ ತಕ್ಕಂತೆ ಅವರವರಿಗೆ ಹೋಗಬೇಕು. ಅದಕ್ಕಾಗಿ ಆ ಕಾಣಿಕೆ ಅರ್ಪಿಸುವುದು, ಕಾಣಿಕೆಯನ್ನು ಕಲೆಕ್ಟ್ ಮಾಡಲಿಕ್ಕೆ ಕೆಲವರಿದ್ದಾರೆ, ಅವರದ್ದು ಸಹ ಸೇವೆ. ಅದು ಎಲ್ಲವೂ ನಿರಂತರವಾಗಿ ನಡೆಯಬೇಕಾಗಿದೆ ಪವಿತ್ರ ಬಲಿಪೂಜೆಯ ಸಮಯದಲ್ಲಿ. ಆ ನಂತರ ಆ ರೊಟ್ಟಿಯನ್ನು ಮತ್ತು ದ್ರಾಕ್ಷಾರಸವನ್ನು ಅರ್ಪಿಸುವಂಥದ್ದು ಏನೊಂದು ವಿಶೇಷವಾದ ಗಳಿಗೆ. ಯೇಸು ಸ್ವಾಮಿಯ ರಕ್ತ, ಅದುವೇ ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ 11ನೇ ಅಧ್ಯಾಯ ವಾಕ್ಯ 23-26, ಇಗೋ ಇದು ನನ್ನ ಶರೀರ, ಇದನ್ನು ನೀವು ಭುಜಿಸಿರಿ, ಇದು ನನ್ನ ರಕ್ತ, ಇದನ್ನು ನೀವು ಪಾನ ಮಾಡಿರಿ, ಲೋಕಾಂತ್ಯದವರೆಗೆ ನೀವು ಇದನ್ನು ಆಚರಣೆ ಮಾಡಿರಿ. ಪ್ರಭು ಯೇಸು ಸ್ವಾಮಿಯ ಇದು ನಮಗೆ ಕೊಟ್ಟಂಥ ನಿರ್ದೇಶನ ಅಲ್ವಾ? ನಿರ್ದೇಶನ. ಈ ಕ್ರಿಯೆ ಸಹ ನಿರಂತರವಾಗಿ ನಡೆಯಬೇಕಾಗಿದೆ. ಅದಕ್ಕಾಗಿ ಪ್ರಿಯರೇ, ನೀವು ಸಹ ನಿಮ್ಮ ಕುಟುಂಬಗಳಲ್ಲಿ ಯಾಜಕರು ಬರಲಿ, ದೇವರ ಕರೆ ಸಿಗಲಿ, ಧರ್ಮ ಭಗಿನಿಯರು ನಮಗೆ ಬೇಕಾಗಿದೆ, ರಿಲಿಜಿಯಸ್ ಬ್ರಾದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮಗೆ ಬೇಕಾಗಿದೆ, ಯಾಜಕರೂ ಬೇಕಾಗಿದೆ. ಇಲ್ಲಂದರೆ ಪವಿತ್ರ ಸಭೆ ಮುಂದಕ್ಕೆ ಹೋಗುವುದಿಲ್ಲ. ನೀವು ಪ್ರಾರ್ಥನೆ ಮಾಡಬೇಕಾಗಿದೆ ಇದಕ್ಕಾಗಿ ಸಹ ಮುಂದಕ್ಕೆ. ಆಮೇಲೆ ನಾವು ಅವರ ಮುಖಾಂತರವೂ ಅವರಲ್ಲಿಯೂ ಅವರೊಂದಿಗೂ ನಾವು ಹೇಳುವಂಥ ಮಾತುಗಳು, ಥ್ರೂ ಹಿಮ್, ವಿತ್ ಹಿಮ್ ಆ್ಯಂಡ್ ಇನ್ ಹಿಮ್, ಸರ್ವಶಕ್ತ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಅದನ್ನು ಎಲ್ಲಿಯೋ ಒಂದು ಯಾರಿಗೂ ಕೇಳದಾಗೆ ಅಲ್ಲ, ಇದು ನಮ್ಮ ವಿಶ್ವಾಸದ ಮಹಿಮೆಗಳಲ್ವಾ?
ಅದನ್ನು ಗಟ್ಟಿಯಾಗಿ ಹೇಳಬೇಕಾಗಿದೆ, ಪೂರ್ಣ ವಿಶ್ವಾಸದಿಂದ, ಪೂರ್ಣ ಸ್ವರದಿಂದ. ಆಮೇಲೆ ನಾವು ಆ ಪರಮ ಪ್ರಸಾದವನ್ನು ಸ್ವೀಕರಿಸುವಂಥದ್ದು ನಿರ್ಮಲ ಹೃದಯದಿಂದ. ಯಾವ ರೀತಿ ನಮ್ಮ ಹೃದಯ ನಿರ್ಮಲವಾಗಬೇಕು? ಇವತ್ತು ಮನೆಗೆ ಹೋಗಿ ಕೀರ್ತನೆ 15 ಲಂಚ ತೆಗೆದುಕೊಳ್ಳುವುದಿಲ್ಲ, ಯಾರೊಬ್ಬರಿಗೆ ಮೋಸ ಮಾಡದೆ, ಯಾರೊಬ್ಬರು ಕಷ್ಟದಲ್ಲಿ ಇದ್ದರೆ ಅದಕ್ಕೆ ಬಡ್ಡಿ ತೆಗೆದುಕೊಳ್ಳುವುದಿಲ್ಲ. ಪ್ರಿಯರೇ, ನೆನಪಿಡಿ, ನಮ್ಮ ಹತ್ರ ದೇವರು ಏನಾದರೂ ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ದೇವರು ಕೊಟ್ಟದ್ದು. ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 27, ಜಾನ್ 3:27, ದೇವರು ಕೊಡದೇ ಇದ್ದಲ್ಲಿ ನಮ್ಮ ಹತ್ರ ಏನೂ ಇಲ್ಲ. ಒಂದು ವೇಳೆ ಆರೋಗ್ಯ ಉಂಟು, ದೇವರು ಕೊಟ್ಟಿದ್ದಾರೆ. ಎಷ್ಟೋ ಜನರು ಮಕ್ಕಳು ಹುಟ್ಟುವಾಗಲೇ ಹೃದಯದಲ್ಲಿ ಹೋಲೆಲ್ಲ ಉಂಟು ಅವರಿಗೆ. ಎಷ್ಟೋ ಜನರಿಗೆ ಸಣ್ಣ ಪ್ರಾಯದಲ್ಲಿಯೇ ಅವರಿಗೆ ಬ್ಲಡ್ ಶುಗರ್ ಉಂಟು, ಏನೆಲ್ಲ ಉಂಟು, ಡಿಪ್ರೆಷನ್ ಉಂಟು, ಕೆಲವರಿಗೆ ಪೋಲಿಯೋ ಆಗಿದೆ. ಎಷ್ಟೋ ಮಕ್ಕಳು ಇವತ್ತು ಕರ್ನಾಟಕದಲ್ಲಿ ನಾನು ಕೇಳಿದ ಪ್ರಕಾರ 272 ಸ್ಪೆಷಲ್ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ. ಲೆಕ್ಕ ಹಾಕಿ ಎಷ್ಟು ಲಕ್ಷ ಜನರು ಸ್ಪೆಷಲ್ ಚಿಲ್ಡ್ರನ್ ಆಗಿ ಹುಟ್ಟಿದ್ದಾರೆ. ದೇವರು ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ. ಇದು ನಾವು ತಂದದಲ್ಲ, ನೆನಪಿಡಿ. ಅದಕ್ಕಾಗಿ ಯಾವತ್ತೂ ಉದಾರ ಗುಣ ಇರಬೇಕು. ರೂಪಾಯಿಯಲ್ಲಿ 10 ಪೈಸೆ ನಮ್ಮದು ಅಲ್ಲವೇ ಅಲ್ಲ. ಮತ್ತು ನಾವು ಬೆಳೆಯುತ್ತಾ ಹೋಗುವಾಗ ರೂಪಾಯಿಯಲ್ಲಿ 10 ಪೈಸೆ ನಮಗೆ ಸಾಕು, 90 ಪೈಸೆ ಹೋಗಬೇಕು. ಏಕೆಂದರೆ ಜಾಸ್ತಿಯನ್ನು ತಿನ್ನಲಿಕ್ಕೆ ಆಗೋದಿಲ್ಲ, ತಿಂದರೆ ಜೀರ್ಣವು ಸಹ ಆಗೋದಿಲ್ಲ ಅಲ್ವಾ? ಪ್ರಾಯ ಬೆಳೆಯುತ್ತಾ ಬರುವಾಗ ಜಾಸ್ತಿ ತಿನ್ನಲಿಕ್ಕೆ ಸಹ ಆಗೋದಿಲ್ಲ, ತಿಂದರೆ ಜೀರ್ಣನೂ ಆಗೋದಿಲ್ಲ, ಮತ್ತು ತಿನ್ನಲಿಕ್ಕೆ ಹಲ್ಲೂ ಇರುವುದಿಲ್ಲ. ಅದಕ್ಕಾಗಿ ಸಣ್ಣವರಿರುವಾಗ ಒಂದು 90 ನಮಗೆ ಅಂದರೆ ಬೆಳೆಯಬೇಕು, ನಾವು ಎಲ್ಲ ಮಾಡಬೇಕು. ಬೆಳೆಯುತ್ತಾ ಹೋಗ ಅದು 10 ಇದ್ದದ್ದು 20% ಹೋಗಬೇಕು. ಆಮೇಲೆ ಒಂದು 30%, ಕಟ್ಟಗಡೆಗೆ 90% ಹೋಗಬೇಕು. 10% ನಮಗೆ ಸಾಕು. ಏಕೆಂದರೆ ಮಕ್ಕಳು ಗಳಿಸಲಿಕ್ಕೆ ಆರಂಭ ಮಾಡಿದ್ದಾರೆ, ಅವರು ಮಾಡ್ತಾರೆ. ದೇವರ ಅನುಗ್ರಹ ಆಶೀರ್ವಾದ ಬರುವುದು ಅದರಿಂದ. ಪ್ರಿಯರೇ, ನೆನಪಿಟ್ಟುಕೊಳ್ಳಿ. ಆಮೇಲೆ ಎಲ್ಲರೂ ಸೇರಿ ಆ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಕ್ರಿಸ್ತರ ಶರೀರ ಶುದ್ಧ ಹೃದಯದಿಂದ, ಶುದ್ಧ ಮನಸ್ಸಿನಿಂದ ನಾವು ಸ್ವೀಕರಿಸಬೇಕಾಗಿದೆ. ಆನಂತರ ದೇವರನ್ನು ಸ್ತುತಿಸುವುದು, ಆರಾಧಿಸುವುದು, ಥ್ಯಾಂಕ್ಸ್ ಗಿವಿಂಗ್. ಆಮೇಲೆ ಈಗ ಬಲಿಪೂಜೆ ಮುಗಿಯಿತು. ಅದಕ್ಕಿಂತ ಮೊದಲು ಪರಸ್ಪರ ಶಾಂತಿಯನ್ನು ಕೋರೋಣ. ಆ ಶಾಂತಿ ನಿಮ್ಮ ಪಕ್ಕದವರಿಗೆ ಅಲ್ಲ ಪ್ರಿಯರೇ. ನೆನಪಿಡಿ, ನೀವು ಈ ಕಡೆ ಶಾಂತಿಯನ್ನು ಕೊಡುವಾಗ ಆ ಶಾಂತಿ ಹೋಗಬೇಕು, ಲೋಕಾಂತ್ಯದವರೆಗೆ ಹೋಗಬೇಕು, ಎಲ್ಲರಿಗೆ ಶಾಂತಿ ಆಗಲಿ. ಈ ಕಡೆನೂ ಎಲ್ಲರಿಗೂ ಶಾಂತಿ ಆಗಲಿ. ಮುಂದಕ್ಕೆ ಶಾಂತಿ ಕೊಡುವಾಗ ಮುಂದ್ಗಡೆ ಎಲ್ಲರಿಗೂ ಶಾಂತಿ ಸಿಗಲಿ. ಅಂಥ ಒಂದು ಉದಾರ ವಿಚಾರಗಳು ನಮ್ಮಲ್ಲಿ ಇರಬೇಕಾಗಿದೆ. ಮತ್ತೆ ಕಡೆಗೆ ಹೇಳ್ತಾ ಇದ್ದಾರೆ, ಪವಿತ್ರ ಬಲಿಪೂಜೆ ಮುಗಿಯಿತು, ಹೋಗಿ ಬನ್ನಿ. ಎಲ್ಲಿಗೆ ಹೋಗೋದು? ಹೋಗಿ ನಿಮ್ಮ ಮನೆಗೆ, ನಿಮ್ಮ ಊರಿಗೆ. ಇದನ್ನು ಜೀವಿಸಿ. ಅದಕ್ಕಾಗಿ ಪ್ರಿಯರೇ, ಪರಮ ಪ್ರಸಾದದ ಈ ಆಚರಣೆ, ಪವಿತ್ರ ಬಲಿಪೂಜೆಯ ಆಚರಣೆ, ನಾವು ಸಾಧಾರಣವಾಗಿ, ನನ್ನ ಸಾಧಾರಣ ಸಣ್ಣದು ಚಿಂತನೆ, ಇದು ನಾವು ಪೆಟ್ರೋಲ್ ಪಂಪಿಗೆ ಹೋದ ಹಾಗೆ. ಟ್ಯಾಂಕ್ ಖಾಲಿ ಆದಾಗ ಪೆಟ್ರೋಲ್ ಪಂಪಿಗೆ ಹೋಗೋದು, ಟ್ಯಾಂಕ್ ಫುಲ್ ಮಾಡೋದು, ಮತ್ತು ಇಡೀ ವಾರ ಓಡುವುದು. ಖಾಲಿ ಆದಾಗ ಪುನಃ ಹೋಗ್ತೇವಲ್ವ? ಖಾಲಿ ಆದರೆ ಮತ್ತೆ ಓಡುವುದಿಲ್ಲ. ಅದೇ ರೀತಿ ವಾರಕ್ಕೆ ಒಮ್ಮೆ ಪ್ರತಿಯೊಬ್ಬರೂ ಸಹ ಯಾರಿಗೆ ಅವಕಾಶ ಉಂಟು, ಯಾವಾಗ ಎಲ್ಲ ಅವಕಾಶ ಸಿಗ್ತದೆ, ಪವಿತ್ರ ಬಲಿಪೂಜೆ ಆಚರಣೆಗೆ ಭಾಗವಹಿಸಿ. ಸೋಮವಾರ ದಿವಸ ನೀವು ನಿಮಗಾಗಿ ಅದನ್ನು ಅರ್ಪಿಸಿದರೆ, ಮಂಗಳವಾರ ನಿಮ್ಮ ಪತ್ನಿಗಾಗಿ, ನಿಮ್ಮ ಮಗನಿಗಾಗಿ, ಮಗಳಿಗಾಗಿ, ಮೊಮ್ಮಕ್ಕಳಿಗಾಗಿ ಅದನ್ನು ಸಮರ್ಪಿಸಿ. ಇನ್ನೊಬ್ಬರ ಅಗತ್ಯಗಳಿಗಾಗಿ ಸಮರ್ಪಿಸಿ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಸ್ವಲ್ಪ ಸಮಯದ ಮೊದಲು ಒಮ್ಮೆ ನನಗೇನೂ ಗೊತ್ತಿಲ್ಲ, ಸ್ವಲ್ಪ ಬಹಳ ಬೇಸರ ಆದಾಗೆ, ತುಂಬ ಚಿಂತೆ ಆಗ್ತಾಯಿತ್ತು. ಸ್ವಲ್ಪ 1-2-3 ವರ್ಷ ಆಯಿತು, ಒಂದು ಚಿಂತೆ ಆಗ್ತಾಯಿತ್ತು. ನಾನು ನಮ್ಮ ಒಬ್ಬ ಕಸಿನ್ ಹತ್ರ ಹೇಳಿದೆ, ಹೀಗೆ ಏನಂತ ಗೊತ್ತಿಲ್ಲ, ಸ್ವಲ್ಪ ಚಿಂತೆ ಆಗ್ತಾ ಇದೆ, ಬೇಸರ ಆಗ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಅವರು ಸ್ವಲ್ಪ ಸಮಯದ ನಂತರ 4 ಪೂಜೆಗಳನ್ನು ಬರೆದರು. ನನ್ನ ಹತ್ರ ಹೇಳಿದರು, 800 ರೂಪಾಯಿ ನೆಫ್ಟ್ ಮಾಡಿ ನಮ್ಮ ಧರ್ಮ ಕೇಂದ್ರಕ್ಕೆ 800, ನಮ್ಮಲ್ಲಿ 200 ರೂಪಾಯಿ ಒಂದು ಪೂಜೆಗೆ ಮಂಗಳೂರಲ್ಲಿ ಕೊಟ್ಟು, ಈ ಪೂಜೆ ಒಂದು 4 ಪೂಜೆಗಳನ್ನು ನೀವು ಅರ್ಪಿಸಬೇಕು, ನೀವೇ ಇದನ್ನು ಅರ್ಪಿಸಬೇಕು ಅಂತ ಹೇಳಿದರು ಅಷ್ಟೇ. ಅದಕ್ಕೆ ಡೇಟ್ ಸಹ ಕೊಟ್ಟರು. ಒಂದು ಡೇಟು ಮರುದಿವಸ ಇತ್ತು. ಅದರ ಮರುದಿವಸ ನೆಕ್ಸ್ಟ್ ದಿವಸ ನನಗೆ ನನ್ನ ಡ್ಯೂಟಿ ಇತ್ತು, ನಾನು ಬಲಿಪೂಜೆನ ಅರ್ಪಿಸಿದೆ.
ಏನು ಅಂತ ಗೊತ್ತಿಲ್ಲ. ಅದು ಅರ್ಪಿಸಿದ ನಂತರ ಆ ಚಿಂತೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಮತ್ತೆ ಸಾಯಂಕಾಲ ಅವರಿಗೆ ಫೋನ್ ಮಾಡಿ ಹೇಳಿದೆ, ನಾನು ನೀವು ಹೇಳಿದಂತಹ ಬಲಿ ಪೂಜೆನ ಅರ್ಪಿಸಿದ್ದೇನೆ, ಆದರೆ ನನಗೆ ಏನೋ ನನಗೆ ಒಂದು ವಿಶೇಷವಾದ ಒಂದು ಅನುಭವ ನನಗೆ ಆಗಿದೆ, ಏನಂತ ಗೊತ್ತಿಲ್ಲ ಅಂತ ಹೇಳಿ. ಇಲ್ಲ, ಅದು ನಿಮಗಾಗೆ ನಾನು ಅರ್ಪಿಸಿದಂತ ಹೇಳಿದರು. ಧೈರ್ಯದಿಂದ ಹೇಳ್ತಾ ಇದ್ದೇನೆ ಪ್ರಿಯರೇ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಕಷ್ಟದಿಂದ ಇದ್ದಾರೆ, ರೋಗದಿಂದ ನರಳುತ್ತಾ ಇದ್ದಾರೆ, ಏನು ಶಬ್ದ ಮಾಡಬೇಡಿ. ಅವರಿಗಾಗಿ ನೀವು ಹಣ ಕೊಡಬೇಕಂತ ಇಲ್ಲ. ಯಾರೊಬ್ಬರ ಪೂಜೆ ಕೊಟ್ಟಿದ್ದಾರೆ ಚರ್ಚಲ್ಲಿ, ನೀವು ಬಂದು ಆ ಬಲಿ ಪೂಜೆಯಲ್ಲಿ ಭಾಗವಹಿಸಿ. ಆ ಪೂಜೆಯನ್ನು ನೀವು ಅವರಿಗಾಗಿ ಅರ್ಪಿಸಿಬಿಡಿ. ನಿಮ್ಮ ಮನಸ್ಸಿನ, ಸ್ವಾಮಿ ಯೇಸು, ಈ ಪೂಜೆಯನ್ನು ನಾನು ಅವರಿಗಾಗಿ ಅರ್ಪಿಸ್ತಾ ಇದ್ದೇನೆ, ಅವರಿಗಾಗಿ ನೀವು ಆಲೋಚನೆ ಮಾಡಿದ್ದಕ್ಕಿಂತ ಸಹ ಜಾಸ್ತಿಯ ಫಲ ಅವರಿಗೆ ಸಿಕ್ಕೇ ಸಿಗ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯಾಕೆ ಹೇಳುತ್ತಾ ಇದ್ದೇನೆ, ನಾನು ಸೆಮಿನರಿಯಲ್ಲಿ ನಮ್ಮ ತರಬೇತಿ ಸಮಯದಲ್ಲಿ ನಮ್ಮ ಆಧ್ಯಾತ್ಮಿಕ ಗುರುಗಳು ಒಂದು ವಿಚಾರ ಹೇಳಿದ್ದರು. ನೀವು ಆಗಲಿ ಅದು ಆರಾಧನೆ ಇರಲಿ, ಪೂಜೆ ಇರಲಿ, ಅಥವಾ ಏನೇ ಇರಲಿ, ನವೀನ ಇರಲಿ, ನೀವು ಹೋದಾಗ 2 ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಇರಬೇಕು. ಒಂದು, ದೇವರೇ, ನಾನು ನಿಮಗೆ ಸ್ತುತಿ ಸ್ತೋತ್ರ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಬಂದಿದ್ದೇನೆ, ನೀವು ಮಾಡಿದ ಉಪಕಾರಗಳಿಗಾಗಿ ಥ್ಯಾಂಕ್ ಯು ಹೇಳಲಿಕ್ಕೆ ಬಂದಿದ್ದೇನೆ. 2ನೇದು, ಸ್ವಾಮಿ ಬಂದಿದ್ದೇನೆ, ಕೈಯನ್ನು ಹೀಗೆ ಹಿಡಿದು ಬಂದಿದ್ದೇನೆ, ಇವತ್ತು ನನ್ನನ್ನು ಖಾಲಿ ಕೈಯಲ್ಲಿ ಕಳಿಸಬೇಡಿ, ಏನಾದರೂ ಕೊಡಿ, ಏನಾದರೂ ಸ್ವಲ್ಪ ಬಿಸಾಡಿ. 2 ವಿಚಾರಗಳು. ಅದು ಇವತ್ತು ನನಗೆ ಒಂದೀಗ 20 ವರ್ಷ 25 ವರ್ಷ ಆಯಿತು ಅವರು ಹೇಳಿ, ಅದು ಒಂದು ಭಾವನೆ ಮನಸ್ಸಿನಲ್ಲಿ ಉಂಟು. ಪರಮ ಪ್ರಸಿದ್ಧದ ಮುಂದೆ ಬಂದಾಗ ಸಹ, ಪರಮ ಪವಿತ್ರ ಬಲಿಪೂಜೆಯನ್ನು ಅರ್ಪಿಸುವಾಗ ಸಹ, ದೇವರೇ ನಿಮಗೆ ಧನ್ಯವಾದಗಳು, ಥ್ಯಾಂಕ್ ಯು. ಅದೇ ರೀತಿ ಬಂದಿದ್ದೇನೆ ಬೇಡಲಿಕ್ಕೆ ಭಿಕ್ಷುಕನಾಗಿ, ಸ್ವಲ್ಪ ಏನಾದರೂ ಕೊಡಿ, ಕೊಟ್ಟೇ ಕೊಡ್ತಾರೆ. ನಿಂತುಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚೋಣ. ಪ್ರಭು ಯೇಸು ಕ್ರಿಸ್ತರೇ, ನೀವೇ ನಮಗೆ ಕೊಟ್ಟಂಥ ಈ ಪವಿತ್ರ ಪರಮ ಪ್ರಸಾದ ಸಂಸ್ಕಾರದ ವಿಚಾರವಾಗಿ ಕೆಲವೇ ನಮಗೆ ತಿಳಿದ ವಿಚಾರ, ನಮಗೆ ತುಂಬ ವಿಚಾರಗಳು ತಿಳಿದಿಲ್ಲ ಸ್ವಾಮಿ, ಸ್ವಲ್ಪ ಸ್ವಲ್ಪ ತಿಳಿದ ವಿಚಾರಗಳನ್ನು ನಾವು ಹಂಚಿಕೊಂಡಿದ್ದೇವೆ ಸ್ವಾಮಿ. ಈ ನನ್ನ ಎಲ್ಲ ಸಹೋದರ ಸಹೋದರರಿಗೆ ಈ ಪರಮ ಪ್ರಸಾದದ ವಿಶೇಷ ಆಶೀರ್ವಾದವನ್ನು ದಯಪಾಲಿಸಿರಿ. ಅವರ ಮನೆಯಲ್ಲಿ ಶಾಂತಿ ಸಮಾಧಾನ ಕೊಡಿರಿ. ಅವರ ಮನೆಯಲ್ಲಿ ಯಾವತ್ತೂ ಒಂದೊತ್ತಿನ ಊಟಕ್ಕೆ ಕಡಿಮೆಯಾಗದಂತೆ ಕಾಪಾಡಿರಿ. ಈಗ ನಾವು ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸ್ವಾಮಿ, ಆ ಊಟದ ಮೇಲೆ ನಿಮ್ಮ ಆಶೀರ್ವಾದವನ್ನು ಕೊಡಿರಿ. ನಮಗೂ ಆ ಊಟವನ್ನು ತಯಾರು ಮಾಡಿದವರಿಗೂ ಆ ಊಟ ನಮಗೆ ಸಿಗುವ ಹಾಗೆ ವಿವಿಧ ರೀತಿಯಲ್ಲಿ ಕೆಲಸ ಮಾಡಿದ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿದ ಎಲ್ಲರಿಗೂ ನಿಮ್ಮ ಆಶೀರ್ವಾದಗಳನ್ನು ಕೊಡಿರಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನನ್ನನ್ನು, ಇಡೀ ಕ್ಯಾಂಪಸ್ ಅನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್.